ಡಾಕ್ಟರ್ ಮೋಹನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ದೀಪಾ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ದೀಪಾ ಅವರೇ, ಅರಿಶಿಣದ ಮೌಲ್ಯವರ್ಧನೆ, ಪ್ಯಾಕಿಂಗು ಮತ್ತು ಪುಡಿ ಮಾಡೋದು, ಬ್ರ್ಯಾಂಡ್ ಮಾಡೋದು, ಮಾರಾಟ ಮಾಡೋದು ಹೇಗೆ, ನಿಮ್ಮ ಪರಿಚಯದೊಂದಿಗೆ ವಿಚಾರ ಆರಂಭ ಮಾಡಿ. ನಮಸ್ಕಾರ ಸರ್. ನನ್ನ ಹೆಸರು ಡಾಕ್ಟರ್ ದೀಪಾ ಅಂತ, KVK ಚಾಮರಾಜನಗರದಲ್ಲಿ ಗೃಹ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ತಮ್ಮೆಲ್ಲರಿಗೂ ಇವತ್ತು ಲೇಬ್ಲಿಂಗ್, ಬ್ರ್ಯಾಂಡಿಂಗ್ ಹಾಗೆ FSSAI ಲೈಸೆನ್ಸ್ ಬಗ್ಗೆ ಮಾಹಿತಿ ನೀಡ್ತಿದ್ದೀನಿ. ಸೊ ನಾವು ಯಾವುದೇ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿದಾಗ ಅದಕ್ಕೆ ಅತ್ಯಮೂಲ್ಯವಾಗಿ ನಾವು ಪ್ಯಾಕೇಜಿಂಗ್ ಮೆಟೀರಿಯಲ್ ಅಂತ ಬೇಕು ಸರ್. ಸೊ ಪ್ಯಾಕೇಜಿಂಗ್ ಏನಕ್ಕೆ ಬೇಕು ಅಂತಂದರೆ ಗಾಳಿಯಿಂದ, ಅದೇ ರೀತಿ ಕ್ರಿಮಿಕೀಟಗಳಿಂದ, ಬಿಸಿಲಿಂದ, ಸೊ ಹಾಗೆ ಧೂಳಿಂದ ರಕ್ಷಣೆ ಮಾಡೋದಕ್ಕೆ ನಮಗೆ ಪ್ಯಾಕೇಜಿಂಗ್ ಬೇಕಾಗುತ್ತೆ ಸರ್. ಸೊ ಅದ್ರ ಸಲುವಾಗಿ ನಾವು ಪ್ಯಾಕೇಜಿಂಗ್ ಅತ್ಯಮೂಲ್ಯ ಅಂತ ಹೇಳ್ತೀವಿ. ಸೊ ಇದರಲ್ಲಿ 3 ವಿಧಾನಗಳಿದ್ದಾವೆ ಸರ್. ಅಂದರೆ ಪ್ಯಾಕೇಜಿಂಗಲ್ಲಿ ಒಂದು ಪ್ರಥಮ ಪ್ಯಾಕೇಜಿಂಗ್, ಹಾಗೆ ದ್ವಿತೀಯ ಪ್ಯಾಕೇಜಿಂಗ್, ಅದೇ ರೀತಿ ತೃತೀಯ ಪ್ಯಾಕೇಜಿಂಗ್ ಅಂತ. ಸೊ ಪ್ರಥಮ ಪ್ಯಾಕೇಜಿಂಗ್ ಅಂತ ಅಂದರೆ ನಾವೇನು ಹೇಳ್ಬೋದು ಅಂತಂದರೆ, ಈಗ ಉದಾಹರಣೆಯೊಂದಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಈಗ 10 ರೂಪಾಯಿ ಬಿಸ್ಕೆಟ್ ಅಂತ ಇದೆ. ಸೊ ಅದು ನೇರವಾಗಿ ಆಹಾರಕ್ಕೆ ಸಂಪರ್ಕ ಹೊಂದಿರುತ್ತೆ ಸರ್, ಅದಕ್ಕೆ ನಾವು ಪ್ರಥಮ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ. ಅದೇ ರೀತಿ ದ್ವಿತೀಯ ಪ್ಯಾಕೇಜಿಂಗ್ ಅಂತ ಅಂದರೆ, ಸೊ ಫಸ್ಟು ಪ್ರಥಮ ಪ್ಯಾಕೇಜಿಂಗ್ ಒಂದಿಗೆ ಉದಾಹರಣೆಯೊಂದಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 180 ರೂಪಾಯಿ ಪ್ಯಾಕೇಜಿಂಗ್ ಅಂದರೆ ಪ್ರಥಮ ಪ್ಯಾಕೇಜ್ ಒಂದಿಗೆ ದ್ವಿತೀಯ ಪ್ಯಾಕೇಜಿಂಗ್ ಇರುತ್ತೆ. ಸೊ ಏನಕ್ಕೆ ಅಂತಂದರೆ ಇದನ್ನು ನಾವು ಸಂರಕ್ಷಣೆ ಮಾಡೋದಕ್ಕೆ ದ್ವಿತೀಯ ಪ್ಯಾಕೇಜಿಂಗ್ ಇದು ಮಾಡ್ತೀವಿ. ಸೊ ಅದೇ ರೀತಿ ತೃತೀಯ ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ. ತೃತೀಯ ಪ್ಯಾಕೇಜಿಂಗ್ ಅಂದರೆ ಪ್ರಥಮ ಪ್ಯಾಕೇಜಿಂಗ್ ಹಾಗೆ ದ್ವಿತೀಯ ಪ್ಯಾಕೇಜಿಂಗ್ ಎರಡರೊಂದಿಗೆ ಇದು ಸಂರಕ್ಷಣೆ ಮಾಡೋದಕ್ಕೆ, ಅಂದರೆ ಈಗ ನಾವು ಹೊರ ದೇಶಗಳಿಗೆ ಅಥವಾ ಹೊರ ರಾಜ್ಯಗಳಿಗೆ ನಾವು ಸಾಗಾಣಿಕೆ ಮಾಡೋಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ತೃತೀಯ ಪ್ಯಾಕೇಜಿಂಗ್ ಬಳಕೆ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ಇದು ತುಂಬ ಅವಶ್ಯಕತೆ. ಆದರೂ ಪ್ರಥಮ, ದ್ವಿತೀಯ, ತೃತೀಯ ಅಂದರೆ ಒಂದೊಂದು ಪ್ಯಾಕೆಟ್ ಮೇಲೆ ಇನ್ನೊಂದು ಪ್ಯಾಕೆಟ್ ಹಾಕೊಂಡು ಹೋಗೋದು ಅಂತ. ಹಾಂ ಸರ್, ಹೌದು ಸರ್. ಹೌದಾ? ಹೌದು ಸರ್. ಸರಿ ಮುಂದುವರಿಸಿ. ಸೊ ಅದೇ ರೀತಿ ನಾವು ಬೇರೆ HDPE ಮತ್ತು LDPE ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ ಸರ್. HDPE ಅಂತಂದರೆ ಹೈ ಡೆನ್ಸಿಟಿ ಪಾಲಿಎಥಿಲೀನ್ ಅಂತ ಹೇಳ್ತೀವಿ. ಸೊ ಇದು ಏನು ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ HDPE ಅಂದರೆ ಹೈ ಡೆನ್ಸಿಟಿ ಪಾಲಿಎಥಿಲೀನ್ನ ಬಳಕೆ ಯಥೇಚ್ಛವಾಗಿ ಜಾಸ್ತಿ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಇದು ಬಿಸಿ ತಾಪಕ್ಕೆ ಬೇಗ ಕರಗೋದಿಲ್ಲ. ಅಂದರೆ ಈಗ LDPE ಅಂತ ಹೇಳ್ತೀವಿ, ಇವೆರಡಕ್ಕೂ ಕಂಪೇರ್ ಮಾಡಿದಾಗ LDPE ತುಂಬ ಥಿಕ್ನೆಸ್ ಕಮ್ಮಿ ಇರುತ್ತೆ. ಅಂದರೆ 0.1 10 mm ವರೆಗೂ ಇರುತ್ತೆ ಸರ್. ಇದೇನಾಗುತ್ತೆ ಅಂತಂದರೆ ಬಿಸಿಲಿಗೆ ಅಥವಾ ಜಾಸ್ತಿ ಗಾಳಿಗೆ ಹೋದಷ್ಟು ಅದೇನಾಗ್ತಾ ಹೋಗುತ್ತೆ, ಎಸ್ಪೆಷಲಿ ಬಿಸಿಲಿಗೆ ಬಿಸಿ ಏನಾದರೂ ತಾಗಿದ್ರೆ ಬೇಗ ಮೆಲ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಒಂದು ಪದಾರ್ಥನ ನೀವು ಪ್ಯಾಕೇಜಿಂಗ್ ಮಾಡಿರ್ತೀರ, ಸೊ ಅವಾಗ ಏನಾಗುತ್ತೆ ಅಂದರೆ ಮೆಲ್ಟ್ ಆದರೆ ಅದು ಡೈರೆಕ್ಟಾಗಿ ಆಹಾರದೊಂದಿಗೆ ಮಿಕ್ಸ್ ಆಗಿ ಅದನ್ನು ಸೇವನೆ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ಹಾನಿಕರ ಆಗಿರುತ್ತೆ. ಸೊ ಅದಕ್ಕೆ ನಾವು LDPEನ ತುಂಬ ಕಮ್ಮಿ ಯೂಸ್ ಮಾಡಬೇಕು, ಅಂದರೆ ಬಳಕೆನೇ ಮಾಡಬಾರ್ದು ಅಂತ ನಾನು ಸೂಚಿಸ್ತೀನಿ. ಅದೇ ರೀತಿ ನಾವು HDPE ಅಂತ ಹೇಳ್ತೀವಿ, ಅಂದರೆ ಹೈ ಡೆನ್ಸಿಟಿ ಪಾಲಿಎಥಿಲೀನ್ ಅಂತ. ಇದು 0.1 mm 150 mm ವರೆಗೂ ಇರುತ್ತೆ. ಅಂದರೆ ನೀವು ಥಿಕ್ನೆಸ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಬಿಸಿಲಿಗೆ ಅಥವಾ ಹೀಟಿಗೆ ಏನಾಗ್ತಾ ಹೋಗುತ್ತೆ, ಮೆಲ್ಟ್ ಆಗ್ತಾ ಹೋಗಲ್ಲ ಪ್ಲಾಸ್ಟಿಕ್ಕು. ಸೊ ನಾನು HDPEನ ಸಜೆಸ್ಟ್ ಮಾಡ್ತೀನಿ. ಯಾರೇ ಆಗಲಿ ಮೌಲ್ಯವರ್ಧಿತ ಉತ್ಪನ್ನಗಳು ತಯಾರು ಮಾಡಿದಾಗ HDPEನ ಯೂಸ್ ಮಾಡೋದು ಅತ್ಯಮೂಲ್ಯ ಸರ್. ಡಾಕ್ಟ್ರೇ ಹೇಳಿ, ಮೌಲ್ಯವರ್ಧನೆ ಸರ್, ನಾವಿವತ್ತು ಅರಿಶಿಣದ ಮೌಲ್ಯವರ್ಧನೆ ಬಗ್ಗೆ ಮಾತಾಡ್ತಿದ್ದೀವಿ. ಇದು ನಾವು ಅದನ್ನ ಅರಿಶಿಣನ ರೈತರ ಹತ್ರ ಕೇಳಿದ್ರೆ ಮೌಲ್ಯವರ್ಧನೆ ಬಗ್ಗೆ ಅವರ ಮಾಡ್ತಿರೋದು ಕಡಿಮೆ. ರೈತರು ಅದನ್ನು ಶುಚಿತ್ವ ಕಾಪಾಡೋಂಥದ್ದು, ಅದನ್ನು ನೀಟಾಗಿ ಬೇಯಿಸಿ ನೀಟಾಗಿ ಶೇಖರಣೆ ಮಾಡೋಂಥದ್ದು, ಆಮೇಲೆ ಪಾಲಿಷ್ ಮಾಡಿ ಮಾರೋಂಥದ್ದು, ಇದನ್ನ ರೈತರು ಮಾಡ್ತಿದ್ದಾರೆ. ಬಟ್ ಅವ್ರದ್ದೇನಂತಂದರೆ ಚೆನ್ನಾಗಿ ಬೆಳೀತಾರೆ, ಈ ಥರ ಸಂಸ್ಕರಣೆ ಅಂತ ಬಂದ ತಕ್ಷಣ ಮಾರ್ಬಿಡ್ಬೇಕು ಅನ್ನೋದನ್ನು ನೋಡ್ತಾರೆ. ಅಲ್ಲಿ ಏನಾಗುತ್ತೆ, ಅವ್ರ ಇನ್ಕಮ್ ನಿಂತಿರೋದೇ ಸಂಸ್ಕರಣೆ ಮೇಲೆ. ಅದು ರೈತರಿಗೆ ಅರಿವಾಗಬೇಕು. ನಾವು FPOಗಳ ಮೂಲಕ ಕೆಲಸ ಮಾಡ್ತಾಯಿದ್ದೀವಿ, ಬಟ್ ಪ್ರತಿಯೊಬ್ಬ ರೈತನೂ ಕೂಡ ಸಂಸ್ಕರಿಸಿ ಅದನ್ನು ನೀಟಾಗಿ ಶೇಖರಣೆ ಮಾಡಿ ಮಾರಾಟ ಮಾಡಬೇಕು. ಆವಾಗ ಒಂದು ಎಕ್ಸಾಂಪಲ್, ಈಗ ಅವನು ಹಸಿ ಅರಿಶಿನ 1 ಎಕರೆಯಲ್ಲಿ ಹಸಿ ಅರಿಶಿನ ಬೆಳೆದಿದ್ದಾನೆ. 1 ಎಕರೆಯಲ್ಲಿ ಬೆಳೆದಿರೋದ್ರಲ್ಲಿ 1 kg ಏನು ಧಾರಣೆ ಮಾರ್ತಾನೆ ಅಂತಂದರೆ, ಹಸಿ ಮಾರಿದ್ರೆ 10 ರೂಪಾಯಿಂದ 12 ರೂಪಾಯಿ kg ಮಾರ್ಬಿಡ್ಬೋದು. 20 ರೂಪಾಯಿಗೆ ಮಾರ್ಬೋದು ಅನ್ಕೋಣ. 20 ರೂಪಾಯಿ ಅಷ್ಟೇ ಸಿಗೋದು 1 kgಗೆ. ಅದೇ ಅವ್ರೇನಾದ್ರೂ ಅದನ್ನು ಬೇಯಿಸಿ ಒಣಗಿಸಿ ಮಾರಿದ್ರೆ 1 kgಗೆ ಅವರಿಗೆ ಇವತ್ತಿನ ಧಾರಣೆ 80ರಿಂದ 100 ರೂಪಾಯಿ ಇದೆ kgಗೆ, ಬೇಯಿಸಿ ಒಣಗಿಸಿರ್ತಕ್ಕಂಥದ್ದು. ಅದೇ ಪಾಲಿಷ್ ಮಾಡಿದ್ರೆ ಇನ್ನೊಂದು 10-15 ರೂಪಾಯಿ. ಅದಕ್ಕೆ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟಿಗೆ ಒಂದೇ ಅಲ್ಲ, ಅವ್ರಿಗೆ ಬರ್ತಕ್ಕಂಥ ಇನ್ಕಮ್ಗೂ ಕೂಡ ವ್ಯಾಲ್ಯೂ ಅಡಿಷನ್ ಆಗ್ತಾ ಹೋಗುತ್ತೆ. ಅದೇ ಪೌಡ್ರ್ ಮಾಡಿ ನೋಡಿದ್ರೆ ನೀವು ಎಂಥ ಅರಿಶಿನ ತಗೊಳ್ಳಿ ಮಾರ್ಕೆಟಲ್ಲಿ ಬಲ್ಕಾಗಿ 200-250 ರೂಪಾಯಿ ಕಡಿಮೆ ನಿಮ್ಗೆ ಅರಿಶಿನ ಸಿಗೋಲ್ಲ. ಹಾಗಾಗಿ 20 ರೂಪಾಯಿ ಹಸಿ ಅರಿಶಿನ ನೀವು ಮಾರೋದು ಬದಲು ಅದೇ 1 kg ನೀವು ಬೇಯಿಸಿ ಪೌಡ್ರ್ ಮಾಡಿರೋಂಥ ಅರಿಶಿನ ಮಾರಿದ್ರೆ ನೋಡಿ 20 ರೂಪಾಯಿಂದ 200-250 ರೂಪಾಯಿ ಗಂಟೆ ನನಗೆ ಇನ್ಕಮ್ ಬರುತ್ತೆ. ಹಂಗೆ ಕೇಳ್ತೀರ, ಎಷ್ಟು kg ಬೇಕಾಗುತ್ತಪ್ಪ 1 kg ಅರಿಶಿನ ನೀವು ಮಾಡಲಿಕ್ಕೆ? ಅದು ಏನು ಅಂತಂದರೆ ಅದು 1:5 ಸರ್.
ನೀವು 1 kg ಬೇಯಿಸಿದ್ರೆ 200 ಗ್ರಾಮ್ ಸಿಗುತ್ತೆ. ಅಂದರೆ ನೀವು 5 kg ಅರಿಶಿನ ಬೇಯಿಸಿದ್ರೆ 1 kg ನಮಗೆ 5ರಿಂದ 6 kg ಬೇಯಿಸಿದ್ರೆ 1 kg ಪೌಡ್ರು ಸಿಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಈಗ ಒಂದು ₹100 ₹120 ನಾವು ಖರ್ಚು ಮಾಡ್ತೀವಿ ಅಂತಂದರೆ ನಮಗೆ 200-225 ರೂಪಾಯಿ ಅಷ್ಟು ಇನ್ಕಮ್ ಬರೋಂಥ ಚಾನ್ಸ್ ಇದೆ. ಅಂದರೆ ಬಲ್ಕಾಗಿ ಮಾಡ್ತೀನಿ ಅಂತಂದರೆ ಅವ್ರಿಗೆ ಇನ್ನೂ ಚೀಪಾಗಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಮೌಲ್ಯವರ್ಧನೆ ಅನ್ನೋದಿದೆಯಲ್ಲ, ಅದು ಪ್ರಮುಖವಾಗಿ ಅರಿಶಿಣದಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಜೊತೆಗೆ ಇದಲ್ಲದೆ ರೈತರು ಯಾವ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಅವ್ರದ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೇಕು. ಬ್ರ್ಯಾಂಡ್ ಏನೋ ಒಂದು ಈಗ ಗುಂಡ್ಲುಪೇಟೆ ಅರಿಶಿಣ ಅಂತನೋ, ಚಾಮರಾಜನಗರ ಅರಿಶಿಣ ಅಂತನೋ, ಅಥವಾ ಹನೂರು ಅರಿಶಿಣ ಅಂತನೋ, ಅಥವಾ ಎಲ್ಲರೂ ಒಂದು ಅಲ್ಲಿ ಬೆಳೀತಕ್ಕಂಥ 500-600 ರೈತರು ಸೇರಿ ಗುಣಮಟ್ಟನ ಮೇಂಟೈನ್ ಮಾಡ್ಕೋಬೇಕು. ಗುಣಮಟ್ಟ ಅಂದರೆ ಒಳ್ಳೆ ಎಣ್ಣೆ ಅಂಶ, ಕರ್ಕುವಿನ ಅಂಶ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆ ಕಲರ್ ಬರ್ತಕ್ಕಂಥ ಅರಿಶಿನ ಅದು ಕೈಲಿ ಮುಟ್ಟಿದ್ರೆ ನಮಗೆ ಫೀಲ್ ಆಗಬೇಕು ಕಲರು. ಆ ಥರದ್ದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅರಿಶಿಣದಲ್ಲಿ ಏನೋ ಒಂದು ಉತ್ತಮ ಬೆಳೆ, ಅಲ್ಲಿ ಇನ್ಕಮ್ ತೆಗೆಯೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಇತ್ತೀಚೆಗೆ ಅದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ, ರೈತರು ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ಅದು ಇನ್ನೂ ಆಗಬೇಕು ಅನ್ನೋದು ನಮ್ಮ ಆಸೆ. ಸೊ ಇದರ ನಂತರ ನಾವು ಫುಡ್ ಲೇಬ್ಲಿಂಗ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿದ ನಂತರ ಲೇಬ್ಲಿಂಗ್ ಯಾಕೆ ಬೇಕು ಅಂತಂದರೆ, ಸಾಮಾನ್ಯವಾಗಿ ಇದು ಉತ್ಪನ್ನ ಅಂದರೆ ನಾವೇನು ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ, ಸೊ ಅಂದರೆ ಅದ್ರ ಬಗ್ಗೆ ಮಾಹಿತಿ ಸಾಕಷ್ಟು ಇರುತ್ತೆ ಸರ್. ಈಗ ನೋಡ್ಬೋದು ನೀವು, ಸಾಕಷ್ಟು ಒಂದು ಪ್ಯಾಕೇಜಿಂಗ್ ಅಂತಂದರೆ ಅದ್ರ ನೆಕ್ಸ್ಟ್ ಲೇಬ್ಲಿಂಗ್ ಅಂತ ಹೇಳ್ತೀವಿ. ಸೊ ಇದೇನಕ್ಕೆ ಅಂತಂದರೆ, ಸೊ ಈಗ ಏನೋ ಒಂದು ನಾವು ಪದಾರ್ಥಗಳನ್ನು ತೊಗೊಳ್ಬೇಕು ಅಂತಂದರೆ ಆ ಲೇಬ್ಲಿಂಗ್ ಇದ್ದರೆ ಆ ಲೇಬಲಿಂಗ್ ಜೊತೆಗೆ ನಾವು ಓದಿ ತೊಗೋಬೋದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಹೆಚ್ಚಾಗ್ತಾ ಹೋಗ್ತಿದೆ. ಸೊ ಅದಕ್ಕೆ ಈಗ ಉದಾಹರಣೆ ನಾವು ಏನು ಹೇಳ್ಬೋದು ಅಂತಂದರೆ, ಈಗ ಏನೋ ಒಂದು ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತಂದರೆ ಈ ಲೇಬ್ಲಿಂಗಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ, ಹೌದು ಈ ಸೋಡಿಯಂ ಕಂಟೆಂಟ್ ಜಾಸ್ತಿ ಇದೆ. ಸೊ ಸಕ್ಕರೆ ಕಾಯಿಲೆ ಇರುವಂಥವ್ರು, ಅದೇ ರೀತಿ ಹೃದಯ ಸಂಬಂಧಿತ ಕಾಯಿಲೆ ಇರೋರು ಅಥವಾ ಡಯಾಬಿಟಿಕ್ ಪೇಷಂಟ್ಸ್ ಅಂತ ನಾವೇನು ಹೇಳ್ತೀವಿ, ಸೊ ಅವರು ಈ ಲೇಬ್ಲಿಂಗ್ ನೋಡಿ ಆ ಪದಾರ್ಥಗಳನ್ನು ನಾವು ತಗೋಬೇಕೋ ಬೇಡೋ ಅನ್ನೋದು ಈ ಲೇಬ್ಲಿಂಗ್ ಮುಖಾಂತರ ಕೊಂಡ್ಕೊಳ್ಬೋದು. ಲೇಬಲಿಂಗ್ ಅಂದ್ರೆ ಒಳಗಡೆ ಏನಿದೆ ಅನ್ನೋದನ್ನ ತಿಳಿಸುವಂಥದ್ದು ಒಂದು ಚೀಟಿ ಅಥವಾ ಒಂದು ಮುದ್ರಣಾಲಯ ಅಂತ ಹೇಳ್ತೀವಿ ಸರ್. ಪ್ಯಾಕೇಜಿಂಗ್ ಮೇಲೆ ನಾವು ಇದನ್ನ ಲೇಬ್ಲಿಂಗ್ ಮೇಲೆ ಹಾಕಿರ್ತೀವಿ. ಸೊ ಇದರಲ್ಲಿ ಸಾಕಷ್ಟು ಮಾಹಿತಿಗಳಿಂದಿದೆ. ಸೊ ಅದರಲ್ಲಿ ಏನೇನು ಇರಬೇಕು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಸಸ್ಯಾಹಾರಿ, ಹಾಗೆ ವೆಜಿಟೇರಿಯನ್, ಹಾಗೆ ನಾನ್ ವೆಜಿಟೇರಿಯನ್ ಅಂದ್ರೆ ಮಾಂಸಾಹಾರಿ ಅಂತ ನಾವು ಹೇಳ್ತೀವಿ. ಸೊ ಅದ್ರ ಮೇಲೆ ನಾವು ಚಿಹ್ನೆನೂ ಹಾಕಿರ್ತೀವಿ. ಈಗ ಉದಾಹರಣೆ ಗ್ರೀನ್ ಕಲರ್ ಅಂತಂದ್ರೆ ಸಸ್ಯಾಹಾರಿಗಳಿಗೆ ಅಂತ ಅದು ನೇಮಕವಾಗಿರುತ್ತೆ. ಅದೇ ರೀತಿ ಹಳದಿ ಕಲರ್ ಇದ್ರೆ ವೆಜಿಟೇರಿಯನ್ ಅಂತ ಹೇಳ್ತೀವಿ, ಅದು ಎಗ್ ಯಾರು ಸೇವನೆ ಮಾಡ್ತಾರೋ ಅವರಿಗದು. ಸೊ ಅದೇ ರೀತಿ ರೆಡ್ ಕಲರ್ ಇದ್ರೆ ಸೊ ಇದರಲ್ಲಿ ಮಾಂಸ ಇರುವಂತಹ ಪದಾರ್ಥ ಅಂತ ನಾವು ಚೂಸ್ ಮಾಡೋಕ್ಕೆ ಗ್ರಾಹಕರಿಗೆ ಉಪಯುಕ್ತ ಮಾಹಿತಿ ಆಗುತ್ತೆ. ಸೊ ಅದೇ ರೀತಿ ಏನು ಬೇಕು ಅಂತಂದ್ರೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವೊಂದು ಲೇಬ್ಲಿಂಗಲ್ಲಿ ಏನಿರಬೇಕು, ಏನೇನು ಅಂಶಗಳಿರಬೇಕು ಅಂತಂದರೆ, ಸಾಮಾನ್ಯವಾಗಿ ಯಾವಾಗ ತಯಾರಿಸಿದ ದಿನಾಂಕ ಅಂದರೆ ಯಾವ ದಿನ ಅವ್ರು ತಯಾರಿಸಿದ್ದಾರೆ ಅಂತ. ಸೊ ಅದೇ ರೀತಿ ಯಾವಾಗ ಎಕ್ಸ್ಪೈರಿ ಡೇಟ್ ಆಗುತ್ತೆ ಅಂದರೆ ಬಳಕೆ ಮಾಡೋದು, ಸೊ 6 ತಿಂಗಳಿಗೆ, 1 ವರ್ಷಕ್ಕೆ, 2 ವರ್ಷಕ್ಕೆ ಅಂತ ಮೇಯ್ನು ಯಾವ ದಿನಾಂಕದಿಂದ ಮ್ಯಾನುಫ್ಯಾಕ್ಚರ್ ಡೇಟ್ ಮಾಡಿದ್ದಾರೆ, ಅದೇ ರೀತಿ ತಯಾರಿಸಿದ ದಿನಾಂಕ, ಸೊ ಅದೇ ರೀತಿ ಎಕ್ಸ್ಪೈರಿ ಡೇಟ್ ಯಾವ ದಿನದ್ರೊಳಗೆ ಯೂಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿರಬೇಕು. ಸೊ ಅದೇ ರೀತಿ ಎಷ್ಟು ರೇಟು ಅಂದರೆ, ಈಗ ಒಂದು ಪದಾರ್ಥ ಅಂತಂದರೆ ಈ ಪದಾರ್ಥಕ್ಕೆ ಎಷ್ಟು ರೇಟ್ ಇದೆ ಅಂದರೆ ಉದಾಹರಣೆ 10 ರೂಪೀಸೋ 20 ರೂಪೀಸೋ ಅಂತಲೂ ಕೂಡ ಮೆನ್ಷನ್ ಮಾಡಿರಬೇಕು. ಅದೇ ರೀತಿ ಕ್ವಾಂಟಿಟಿ, ಸೊ ತೂಕ, ಈಗ ಒಂದು ಪದಾರ್ಥ ನಾವು ತೊಗೊತೀವಿ, ತೂಕ ಎಷ್ಟಿರಬೇಕು ಅಂತಲೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರಬೇಕು. ಮತ್ತು ಮುಂಚೆ ತಿಳಿಸಿರೋ ಹಾಗೆ ಇದು ವೆಜ್ಜ, ಸಸ್ಯಾಹಾರಿನ, ಮಾಂಸಾಹಾರಿನ ಅಂತಲೂ ಕೂಡ ಅದರೊಳಗೆ ಮೆನ್ಷನ್ ಮಾಡಿರಬೇಕು. ಸೊ ಅದೇ ರೀತಿ ಯಾವ ಕಂಪನಿ ಇದು ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂದರೆ, ಒಂದು ಪದಾರ್ಥ ಇದು ಎಲ್ಲಿ ಔಟ್ ಆಫ್ ಕಂಟ್ರಿಯಿಂದ ಬಂದಿದೆನಾ ಅಥವಾ ನಮ್ಮ ಭಾರತ ದೇಶದಲ್ಲೇ ಇದು ಉತ್ಪನ್ನ ಆಗಿದೆನಾ ಅಂತ. ಸೊ ಅಡ್ರೆಸ್ ಮೆನ್ಷನ್ ಮಾಡಬೇಕು. ಸೊ ಅದೇ ರೀತಿ ಇಮೇಲ್ ಅಡ್ರೆಸ್ಸು ಕೂಡ ಮೆನ್ಷನ್ ಮಾಡಬೇಕು. ಸೊ ಏನಕ್ಕೆ ಅಂದರೆ, ಈ ಗ್ರಾಹಕರಿಗೆ ಏನಾದರೂ ಇಷ್ಟ ಆಗಿಲ್ಲ ಅಥವಾ ಅಂತಂದರೆ ಆ ಫೀಡ್ಬ್ಯಾಕ್ ಕೊಡೋದಕ್ಕೆ ಸೊ ಆ ಲಿಂಕನ್ನು ಕೂಡ ಆ ಲೇಬ್ಲಿಂಗ್ ಒಳಗೆ ಮೆನ್ಷನ್ ಮಾಡಿರಬೇಕು. ಹಾಗೆ ಪೋಷಕಾಂಶಗಳ ವಿವರ, ಯಾಕಂದರೆ ಇದು ಈ ಇತ್ತೀಚಿನ ದಿನಗಳನ್ನ ಹೇಳಿರುವ ಹಾಗೆ ಎಲ್ಲರಿಗೂ ಆರೋಗ್ಯದ ಮೇಲೆ ಕಾಳಜಿ ಇರೋದ್ರಿಂದ ಪೋಷಕಾಂಶಗಳ ವಿವರನ ಮೊದಲು ತಿಳಿಸ್ಬೇಕು. ಸೊ ಅದೇ ರೀತಿ ಬ್ಯಾಚ್ ನಂಬರ್ ಅಂತ ಹೇಳ್ತೀವಿ. ಸೊ ಈ ಬ್ಯಾಚ್ ನಂಬರ್ ಕೂಡ ಅತ್ಯಮೂಲ್ಯ. ಏನಕ್ಕೆ ಅಂತಂದರೆ, ಈಗ ಕೆಲವೊಂದು ಸತಿ ನೋಡಿರ್ಬೋದು, ಉದಾಹರಣೆ ಹೇಳ್ತಿರ್ತೀನಿ, ಯಾವುದೋ ಒಂದು ಬಿಸ್ಕೆಟ್ ಸೇವನೆ ಮಾಡಿದ್ವಿ, ಸೊ ಅದೇನೋ ಒಂದು ಫುಡ್ ಪಾಯ್ಸನಿಂಗ್ ಆಗಿ, ಅಥವಾ ಯಾಕಂದರೆ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಮೆಟಲ್ ಕಂಟ್ಯಾಮಿನೇಷನ್ ಆಗ್ಬೋದು, ಅಥವಾ ಯಾವುದಾದ್ರೂ ಲೋಹಗಳಿಂದ ಕಂಟ್ಯಾಮಿನೇಟ್ ಆದ್ರದ್ದು ಏನಾಗುತ್ತೆ ಅಂದರೆ ಆಹಾರ ಪದಾರ್ಥಗಳೊಂದಿಗೆ ಸೇರಿದಾಗ ಅದೇನಾಗುತ್ತೆ ಅಂದರೆ ಕಂಟ್ಯಾಮಿನೇಟ್ ಆಗಿ ಫುಡ್ ಪಾಯ್ಸನಿಂಗ್ ಆಗುತ್ತೆ. ಅದು ಕೆಲವೊಂದು ಸತಿ ಇಂಡಸ್ಟ್ರಿಯಲ್ ಕೆಲಸ ಮಾಡೋರಿಗೂ ಗೊತ್ತಾಗಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಸಾವನ್ನು ಕೂಡ ಆಗ್ತಾರೆ. ಸೊ ಆ ಥರ ಆದರೆ ಏನಾಗುತ್ತೆ ಅಂದರೆ, ಆ ಬ್ಯಾಚ್ ನಂಬರ್ ಇದ್ದರೆ ಏನು ಮಾಡ್ತಾರೆ ಅಂದರೆ, ಎಲ್ಲಿ ಅವರು ಯಾವ ಅಂಗಡಿಗೆ ಮಾರುಕಟ್ಟೆ ಮಾಡಿರ್ತಾರೋ ಸೊ ಆ ಬ್ಯಾಚ್ ನಂಬರ್ ಉಪಯುಕ್ತ ಮಾಡಿಕೊಂಡು ಅದನ್ನು ಹಿಂತಿರುಗಿಸಿ ಅದನ್ನು ಡಿಸ್ಕಾರ್ಡ್ ಮಾಡ್ತಾರೆ. ಸೊ ಅದಕ್ಕೆ
ಬ್ಯಾಚ್ ನಂಬರ್ ಅತ್ತಮೂಲ್ಯ. ಸೊ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಮೆಥಡ್ ಆಫ್ ಪ್ರಿಪ್ರೇಷನ್ ಅಂತ, ಈಗ ಉದಾಹರಣೆ ನಾವು ರವೆ ಇಡ್ಲಿ ಅಂತ ಹೇಳ್ತೀವಿ. ಸೊ ರವೆ ಇಡ್ಲಿಯಲ್ಲಿ ಏನು ಬೇಕು ಅಂತಂದರೆ ನಮಗೆ ತಯಾರಿಸುವ ವಿಧಾನ ಬೇಕು. ಸೊ ಈಗ ಮೊಸರು ಹಾಕ್ತೀವಿ ಉದಾಹರಣೆಗೆ ನಾವು ರವೆ ಇಡ್ಲಿಗೆ. ಸೊ ಎಷ್ಟು ಕ್ವಾಂಟಿಟಿ ಹಾಕಬೇಕು, ಎಷ್ಟು ನಿಮಿಷ ಆಗಬೇಕು, ಅಂದರೆ ಮೆಥಡಾಲಜಿ ಅಂದರೆ ಮೆಥಡ್ ಆಫ್ ಪ್ರಿಪ್ರೇಷನ್, ಹೇಗೆ ತಯಾರಿಸ್ಬೋದು ನಾವು ಇದನ್ನು ಅಂತ ತಿಳಿಸ್ಬೇಕಾಗತ್ತೆ. ಸೊ ಇದರೊಂದಿಗೆ ನಾವು ಲೇಬ್ಲಿಂಗ್ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಮಾಹಿತಿ ಒಂದು ಫುಡ್ ಪ್ಯಾಕೇಜಿಂಗ್ ಜೊತೆ ಲೇಬ್ಲಿಂಗಲ್ಲೂ ಕೂಡ ಇರಬೇಕಾಗತ್ತೆ. ಅದೇ ಈಗ ಮೇಡಮ್ ಏನು ಹೇಳ್ತಿದ್ರು, ಪ್ಯಾಕೇಜಿಂಗ್ ಮತ್ತು ಲೇಬಲ್ ಯಾವ ಥರ ಇರಬೇಕು ಅಂತ. ಈಗ ನಾವು ಅರಿಶಿಣದಲ್ಲಿ ನಮ್ಮ ರೈತರು ಮಾಡಿ ಸಣ್ಣಗೆ 100 ಗ್ರಾಮು 200 ಗ್ರಾಮ್ದು ಪ್ಯಾಕೇಜನ್ನು ಮಾಡಿ ಮಾರ್ತಿದ್ದಾರೆ. ಯಾವಾಗ ಪ್ಯಾಕ್ ಆಗಿರೋದು, ಯಾವ ಎಕ್ಸ್ಪೈರ್ ಆಗಿದೆ ಅಂತಿದೆ, ಅದರಲ್ಲಿ ಏನಿದೆ ಅಂತಿದೆ. ಆಮೇಲೆ ಮಾರ್ಕೆಟಲ್ಲಿ ನಾವು ಈಗ ಕೃಷಿ ಮೇಳ ಇರ್ಬೋದು, ಮೇಳಗಳಲ್ಲೆಲ್ಲ ನಮ್ಮ ರೈತರು ಮಾರೋದು ನೋಡ್ತೀವಲ್ವ. ಎಕೋ ಪ್ಯಾಕೇಜಿಂಗಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಎಕೋ ಅಂತಂದರೆ ಪೇಪರ್ ಪ್ಯಾಕೇಜಿಂಗು, ಅದು ಪ್ಲಾಸ್ಟಿಕ್ನ ಗ್ರಾಹಕರು ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಎಕೋ ಪ್ಯಾಕೇಜಿಂಗ್ ಮಾಡಿದ್ರೆ ಆಮೇಲೆ ಅದ್ರ ಮೇಲೆ ಒಂದು QR ಕೋಡ್ ಬರೋಂಗೆ ನೋಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ಎಲ್ಲಿ ಬೆಳೀತಿದ್ದಾರೆ, ಯಾರು ಬೆಳೆದಿದ್ದಾರೆ, ಆ ಪ್ರಾಡಕ್ಟು ಯಾವ ಫಾರ್ಮಿಂದ ನಿಮಗೆ ಬಂದಿದೆ ಅಂತಂದರೆ ಇನ್ನೂ ಒಳ್ಳೆಯದು. ಉಳಿದಂತೆ FSSAI ಲೈಸೆನ್ಸ್ ಇರ್ಬೋದು, ಪೋಷಕಾಂಶಗಳಿರ್ಬೋದು, ಅವೆಲ್ಲವೂ ಕೂಡ ಅದ್ರಲ್ಲಿ ಬರಬೇಕಾಗುತ್ತೆ. ಡಾಕ್ಟ್ರೆ, ಈಗ ಯಾವುದೇ ಉತ್ಪನ್ನ ಇರಲಿ, ಈಗ ಅರಿಶಿಣದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅರಿಶಿಣನೇ ತಗೊಳ್ಳೋಣ. ಅರಿಶಿಣದ ಪೋಷಕಾಂಶ ವಿವರ ಅಂದರೆ ನೀವು KVKಯಿಂದ ಕೊಡ್ತೀರಾ ಅಥವಾ ಅದನ್ನು CFTRI ಇಂದ ಪಡ್ಕೋಬೇಕಾಗತ್ತೆ? CFTRI ಮಾಡಿಸ್ಬೇಕಾಗತ್ತೆ ಸರ್. ಅದರಲ್ಲಿ ಏನು ಅವರಂತಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಟೋಟಲ್ ಫಿನಾಲ್ಸ್ ಎಷ್ಟಿದೆ, ಫ್ಲೇವಿನಾಯ್ಡ್ಸ್ ಎಷ್ಟಿದೆ, ಆ್ಯಂಥೋಸೈನಿನ್ ಎಷ್ಟಿದೆ, ಅದಲ್ಲದೆ ಕೆಲವು ಮೇಜರ್ ಇದ್ದಾವೆ. ಅದರಲ್ಲಿ ಮಾಯಿಶ್ಚರ್ ಎಷ್ಟಿದೆ, ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಎಷ್ಟಿದೆ, ಆ ಥರ ಈ ಅಂಶಗಳನ್ನ ಕೊಡಬೇಕು. ಅಂದರೆ ಪ್ರತಿ ಬ್ಯಾಚ್ಗೂ ಮಾಡಿಸ್ತಿರ್ಬೇಕಾಗ್ತದೆ ಹೇಗೆ? ಒಂದು ಬ್ಯಾಚ್ ಕನಿಷ್ಠ ಅದು ಅವರೇಜ್ ಆಗಿ ಅವರು 1 ಎಕರೆ ಅಂತಂದರೆ ಅದರಲ್ಲೇ ಒಂದು ಸಲ ಮಾಡಿಸಿದ್ರೆ ಸಾಕಾಗ್ತದೆ. ಹೌದಾ? ಹಾಂ. ನೀವು KVKಯಿಂದ ಏನೋ ಸೇವೆ ಮಾಡಲ್ವಾ? ನಮ್ಮಲ್ಲಿ ಆ ಫೆಸಿಲಿಟಿ ಇಲ್ಲ ಸರ್. ಅಂದರೆ ನಮಗೆ CFTRI ಮಾಡಿದ್ರೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ. ಅದು ಇದು ಗ್ರೇಡೆಡ್ ಇರೋದ್ರಿಂದ CFTRI ಮಾಡಿಸೋದು. ಅದು IASR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಕೋಜಿಕೋಡನವರು ಕೂಡ ಈಕ್ವಲಿ ಕೊಡ್ತಾರೆ. ಅದನ್ನು ಮಾಡಿ ಅವನು ಹಾಕಬೇಕಾಗತ್ತೆ. ಯಾಕಂದರೆ ಕನ್ಸ್ಯೂಮರ್ ಸ್ವಲ್ಪ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಲ್ಲಿ ಬೆಳೆದಿರೋದು ಏನು ಅಂತ. ಎಕೋ ಪ್ಯಾಕಿಂಗು ನಾವು ನೋಡ್ದಂಗೆ ಮೊನ್ನೆ ನಮ್ಮ ಕೃಷಿ ಮೇಳ ಬೆಂಗಳೂರಲ್ಲಿ ನೋಡಿದ್ವಲ್ಲ, ಅವರು ಆ ಪ್ಲಾಸ್ಟಿಕ್ನ ತುಂಬ ಜನ ಇಷ್ಟಪಡ್ತಿರಲ್ಲ. ನಮ್ಮ ರೈತರು ಇಟ್ಟಿದ್ರು ಅರಿಶಿನ, ಕಪ್ಪು ಅರಿಶಿನದ ಪೌಡ್ರ್ಗಳನ್ನ ಮಾರಾಟಕ್ಕೆ ಇಟ್ಟಿದ್ರು. ಮೇಯ್ನಾಗಿ ಅವರು ಇದೇನಿಲ್ಲ ಪೇಪರ್ ಕವರ್ ಪ್ಯಾಕಿಂಗ್ ಆಗಿರತಕ್ಕಂಥದ್ದನ್ನು ಜನ ಇಷ್ಟಪಡ್ತಾರೆ. ಆ್ಯಂಡ್ FSSAI ಲೈಸೆನ್ಸು ನಂಬರ್ ಕೂಡ ಜನರು ಅಬ್ಸರ್ವ್ ಮಾಡ್ತಾರೆ. FSSAI ಆಗಿದೆಯಾ ಅಂದರೆ ಅದಕ್ಕೆ ಅವ್ರಿಗೊಂದು ನಂಬಿಕೆ, ಏನು ಮಿಕ್ಸ್ ಆಗಿರಲ್ಲ, ಇದು ಪ್ಯೂರ್ ಕ್ವಾಲಿಟಿ ಸಿಗುತ್ತೆ ಅಂತ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳೆಗೂ ಕಾರ್ಯಕ್ರಮ KR ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ LR ಕುಮಾರಸ್ವಾಮಿ ಅವರ KPG ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು NS ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕು. ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು KR ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಲೇಬ್ಲಿಂಗ್ ನಂತರ ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ. ಸೊ ಬ್ರ್ಯಾಂಡಿಂಗ್ ಅಂತಂದರೆ ಇದೊಂದು ಕಂಪನಿಯ ಹೆಸರು. ಅಂದರೆ ಈಗ ನಾವು ಉದಾಹರಣೆ ಹೇಳ್ಬೋದು, ಇವಾಗ ನಂದಿನಿ ಮಿಲ್ಕ್ ಅಂತ ನಾವು ಹೇಳ್ತೀವಿ. ಈಗ ಹೇಗೆ ಅಂದರೆ ನಮಗೆ ಹೇಗೆ ಒಬ್ರೊಬ್ಬರಿಗೆ ಹೆಸರಿದೆನೋ ಅದೇ ರೀತಿ ನಾವು ಮೌಲ್ಯವರ್ಧಿತ ಉತ್ಪನ್ನಗಳು ತಯಾರು ಮಾಡಿರ್ತೀವಲ್ಲ, ಅದಕ್ಕೂ ಕೂಡ ನಾವೊಂದು ಹೆಸರು ಸೂಚಿಸೋದು ಅತ್ತಮೂಲ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಬ್ರ್ಯಾಂಡಿಂಗ್ ಅಂತಂದರೆ ಒಂದು ಕಂಪನಿ ಅಥವಾ ನೀವು ಮಾಡಿರುವಂತಹ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಒಂದು ನೇಮ್ ಅಂತ ನಾವು ಹೇಳ್ತೀವಿ. ಇದೇನಕ್ಕೆ ಮುಖ್ಯ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು. ಸೊ ಈಗ ಯಾವುದೋ ಒಂದು ಬ್ರ್ಯಾಂಡಿಂಗ್ ಇದೆ ಅಂದರೆ ಅದೇ ರೀತಿ ಏನಾಗ್ತಿದೆ ಅಂದರೆ ಸಾಕಷ್ಟು ರೀತಿ ಬರ್ತಿದೆ, ಅಂದರೆ ಅದೇ ರೀತಿ ಮಲ್ಟಿಪಲ್ಲು. ಆದರೆ ಇದಕ್ಕೆ ಏನು ಬೇಕು ಅಂತಂದರೆ ಕೆಲವೊಬ್ಬರು FSSAI ಲೈಸೆನ್ಸ್ ಹೊಂದಿರ್ತಾರೆ, ಸೇಮ್ ಬ್ರ್ಯಾಂಡಿಂಗ್ ನೇಮ್ ಇದ್ರೂ. ಕೆಲವೊಬ್ಬರು ಸೇಮ್ ಬ್ರ್ಯಾಂಡಿಂಗ್ ಇದ್ರೂ FSSAI ಲೈಸೆನ್ಸ್ ಹೊಂದಿರಲ್ಲ. ಈಗ ಉದಾಹರಣೆ ನಾವು ಬಿಸ್ಲೇರಿ ಬಾಟಲೇ ತೊಗೋಬೋದು. ಸೊ ಬಿಸ್ಲೇರಿ ಅನ್ನೋ ಹೆಸರಲ್ಲಿ ಸಾಕಷ್ಟು
ರೀತಿ ವಾಟರ್ ಬಾಟಲ್ಸ್ ಇದೆ. ಆದರೆ ಯಾರು FSSAI ಲೈಸೆನ್ಸು, ಅದೇ ಈಗ ನಾವು ಬಾಟಲ್ಸ್ ಅಂತಂದರೆ ISI ಅಂತ ಹೇಳ್ತೀವಿ, ಇಂಡಿಯನ್ ಸ್ಟ್ಯಾಂಡರ್ಡ್ ಆಫ್ ಇನ್ಸ್ಟಿಟ್ಯೂಟ್ ಅಂತ, ಅಥವಾ ಮುಂಚೆ ಹಳೇದದು BIS ಅಂತ ಹೇಳ್ತಿದ್ವಿ, ಬ್ಯೂರೋ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ. ಸೊ ಅದು ಯಾರು ಲೈಸೆನ್ಸ್ ಸರ್ಟಿಫಿಕೇಟ್ ಇರುತ್ತೋ ಅಂಥವರಿಗೆ ನಾವು ಯಾವುದು ಅಂದರೆ ಖಂಡಿತವಾಗ್ಲಿ ಓಕೆ ಇದು ಬಿಸ್ಲೇರಿ ಅಂದರೆ ಇದೇ ಕಂಪ್ನಿ ಅಂತ ನಾವು ಸೂಚಿಸ್ತೀವಿ. ಸೊ ಬ್ರ್ಯಾಂಡಿಂಗಲ್ಲೂ ಕೂಡ ನಾವು ಏನು ಮಾಡಬೇಕು ಅಂತಂದರೆ, ಸೊ ಅದ್ರ ಹೆಸರು, ಸೊ ಅದೇ ರೀತಿ ಒಂದು ಲೋಗೋ ಅಂತ ಇರುತ್ತೆ, ಅಂದರೆ ಒಂದು ಕಂಪ್ನಿ ಲೋಗೋ ಅಂತ ಇರುತ್ತೆ. ಸೊ ಅದಕ್ಕೆ ವಿಶಿಷ್ಟವಾಗಿ ಒಂದು ಪ್ಯಾಕೇಜಿಂಗ್ ಮೆಟೀರಿಯಲ್ ಅಂತ ಇರುತ್ತೆ, ನೇಮ್ ಆಫ್ ದಿ ಅಡ್ರೆಸ್ ಅಂದರೆ ಕಂಪ್ನಿ ಅಡ್ರೆಸ್ ಇರುತ್ತೆ, ಹಾಗೆ ಪ್ಯಾಕೇಜಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ಈ ಬ್ರ್ಯಾಂಡಿಂಗ್ ಏನಕ್ಕೆ ಮುಖ್ಯ ಅಂತಂದರೆ, ಸೊ ನಾವು ಮೋಸ ಹೋಗಬಾರ್ದು ಅಂತ. ಸೊ ಅದಕ್ಕೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬ್ರ್ಯಾಂಡಿಂಗ್ ಬಂದಿದೆ. ಆ ಬ್ರ್ಯಾಂಡಿಂಗ್ ಜೊತೆಗೆ FSSAI ಲೈಸೆನ್ಸು, ಅಥವಾ ಈಗ ನಾವು ವಾಟರ್ ಬಾಟಲ್ ಅಂತಂದರೆ ಈಗ ISI ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಇದಿದ್ರೆ ಖಚಿತವಾಗಿ ಗ್ರಾಹಕರು ಕೊಂಡ್ಕೊಳ್ಬೋದು. ಅಂದರೆ ಆರೋಗ್ಯಕ್ಕೂ ಕೂಡ ಸುರಕ್ಷಿತವಾಗಿದೆ. ಅಂದರೆ ಒಂದು ಫುಡ್ ಮೆಟೀರಿಯಲ್ ಅಂತ ನಾವೇನು ಹೇಳ್ತೀವಿ, ಅಥವಾ ಈಗ ನಾವು ಲಿಕ್ವಿಡ್ ಅಂತಂದರೆ ವಾಟರ್ ಬಾಟಲ್ ಅಂತ ಏನು ಹೇಳ್ತೀವಿ, ಸೊ ನಾವಿದು ಖಂಡಿತವಾಗಿ ಸೇವನೆ ಮಾಡ್ಬೋದು. ಇದು ನಮಗೆ ನಾವು ಸೇವನೆ ಮಾಡಿದ್ರೂ ಕೂಡ ನಮ್ಮ ಆರೋಗ್ಯದಲ್ಲಿ ಏನು ತೊಂದರೆ ಆಗಲ್ಲ ಅಂತ ಇವೆರಡು ಅತ್ತಮೂಲ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. FSSAI ಅಲ್ವಾ? FSSAI ಸರ್, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ಸರ್. ಅದ್ರ ಬಗ್ಗೆ ಒಂಚೂರು ವಿವರ ಹೇಳಿ. ಸೊ ಇದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಇದು ಪ್ರತಿಯೊಂದು ಮೌಲ್ಯವರ್ಧಿತ ಉತ್ಪನ್ನಗಳು ತಯಾರು ಮಾಡೋಕ್ಕೂ ಮುಂಚೆ ಈ ಸರ್ಟಿಫಿಕೇಟು ಹೊಂದೇ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ FSSAI ಲೈಸೆನ್ಸ್ ಇದ್ದವ್ರದ್ದು ಪ್ರಾಡಕ್ಟ್ ಅಷ್ಟೇ ತೊಗೊಳಕ್ಕೆ ಗ್ರಾಹಕರು ಇಚ್ಛೆ ಪಡ್ತಾರೆ. ಏನಕ್ಕೆ ಅಂದರೆ ಇದೊಂದು ಸುರಕ್ಷಿತವಾಗಿ, ಅಂದರೆ ಈಗ ಆಹಾರ ಪದಾರ್ಥಗಳು ನಾವು ತಯಾರಿಸುವ ಮೌಲ್ಯವರ್ಧಿತ ಉತ್ಪನ್ನಗಳು ಸುರಕ್ಷಿತವಾಗಿದೆ ಅಂತಂದರೆ FSSAI ಲೈಸೆನ್ಸ್ ಖಂಡಿತವಾಗ್ಲೂ ಇರಲೇಬೇಕು. ಸೊ ಇದು ಯಾವ ರೀತಿ ನಾವು FSSAI ಲೈಸೆನ್ಸ್ ತೊಗೋಬೇಕು ಅಂತಂದರೆ, ಈಗ ಸಾಮಾನ್ಯವಾಗಿ ಎಲ್ಲ ನಮ್ಮ ದೇಶದಲ್ಲಿ SHG ಗ್ರೂಪ್ಸ್ ಅಂತ ಇರ್ತಾರೆ, ಸ್ವಸಹಾಯ ಸಂಘಗಳು ಸಾಕಷ್ಟು ಇವೆ. ಸೊ ಒಂದು ಸ್ವಸಹಾಯ ಸಂಘದಿಂದ ಒಬ್ಬರು ತೊಗೊಂಡ್ರೆ ಸಾಕಾಗುತ್ತೆ. ಸೊ ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಸೊ ಇದು ಹೇಗೆ ತೊಗೋಬೋದು ಅಂತಂದರೆ, FOSCOS ಅಂತ ಒಂದು ವೆಬ್ಸೈಟ್ ಇದೆ. ಇನ್ನೊಮ್ಮೆ ಹೇಳಿ ವೆಬ್ಸೈಟ್ FOSCOS ಅಂತ. ಸೊ ಈ ವೆಬ್ಸೈಟಿಗೆ ಹೋಗಿ ನಾವು, ಸೊ ಅಲ್ಲಿ ಏನು ಕೇಳುತ್ತೆ ಅಂದರೆ ಕೆಲವೊಂದು ಅದ್ರ ಹೆಸರು ಕೇಳುತ್ತೆ. ಅಂದರೆ ನೀವು ಇಂಡಿವಿಜುವಲ್ ಆಗಿ ಮಾಡ್ತೀರಾ ಅಥವಾ ನೀವು SHG ಗ್ರೂಪಲ್ಲಿ ಇದ್ದೀರಾ. ಇಂಡಿವಿಜುವಲ್ ಅಂದರೆ ನೀವು ಇಂಡಿವಿಜುವಲ್ಗೂ ಹೋಗ್ಬೋದು, ಇಲ್ಲ ನಾವು ಸ್ವಸಹಾಯ ಸಂಘದೊಳಗೆ ನಾವೆಲ್ಲರೂ ಸೇರಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ ಅಂದರೆ ಅದು ಕೂಡ ಹೋಗ್ಬೋದು. ಸೊ ಇದಕ್ಕೆ ಸಾಮಾನ್ಯವಾಗಿ ಏನು ಬೇಕಾಗುತ್ತೆ ಅಂತಂದರೆ, ಸೊ ನಾವು ಇಲ್ಲೇ ವಿತಿನ್ ಸ್ಟೇಟ್ ಒಳಗೆ ಮಾಡ್ತೀವಿ ಅಂತಂದರೆ ಬೇರೆ ಚಾರ್ಜ್ ಇದೆ, ಅಥವಾ ಕೇಂದ್ರಗಳಿದು ಅಂತಂದರೆ ಅದಕ್ಕೂ ಕೂಡ ಬೇರೆ ಚಾರ್ಜ್ ಇದೆ, ಅಥವಾ ಇಂಡಿವಿಜುವಲ್ ಆಗಿ ಅಂದರೆ ಅದಕ್ಕೂ ಕೂಡ ಬೇರೆ ಚಾರ್ಜ್ ಇದೆ. ಅದಕ್ಕೆ ಏನು ಬೇಕು, ಈಗ ಇಂಡಿವಿಜುವಲ್ ಆಗಿ ನಾವು ಮಾಡ್ತೀವಿ ಅಂತಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಸೊ ಅದಕ್ಕೆ ನಂತರ ಎಲೆಕ್ಟ್ರಿಸಿಟಿ ಬಿಲ್, ಅಂದರೆ ನೀವು ಮನೆಯಲ್ಲಿ ಸ್ವಂತ ಮನೆಯಲ್ಲಿದ್ದರೂ ಪರವಾಗಿಲ್ಲ, ಅಥವಾ ಬಾಡಿಗೆ ಮನೆಯಲ್ಲಿದ್ದರೂ ಪರವಾಗಿಲ್ಲ, ಅಥವಾ ನೀವು ಎಲ್ಲಿರ್ತೀರೋ ಹಿಂದಿನ ತಿಂಗಳದು ಎಲೆಕ್ಟ್ರಿಸಿಟಿ ಬಿಲ್ ಒಂದು ಬೇಕಾಗುತ್ತೆ. ಅದೇ ರೀತಿ ಆಧಾರ್ ಕಾರ್ಡ್ ನಂಬರ್ ಬೇಕಾಗುತ್ತೆ. ಸೊ ಈ ಮೂರನ್ನು ನಾವೇನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದರ ತಕ್ಕನಂಗೆ ಇದಕ್ಕೆ 1 ವರ್ಷಕ್ಕೆ ಅಂತಂದರೆ ₹100 ಚಾರ್ಜ್ ಇರುತ್ತೆ. ಅಂದರೆ ಇಂಡಿವಿಜುವಲ್ ಒಬ್ಬ ಮನುಷ್ಯರಿಗಷ್ಟೇ ಇದು. ಸೊ ಇಂಡಿವಿಜುವಲ್ ಅಂದರೆ ₹100 ಚಾರ್ಜ್ ಇರುತ್ತೆ. ಇಲ್ಲ 5 ವರ್ಷಕ್ಕೆ ಅಂತಂದರೆ ₹500 ಇರುತ್ತೆ. 1 ವರ್ಷಕ್ಕೆ, ಇನ್ನೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ, ವರ್ಷಕ್ಕೆ ₹100, 5 ವರ್ಷಕ್ಕೆ ಅಂತಂದರೆ ₹500 ಇರುತ್ತೆ. ಈ FSSAI ಲೈಸೆನ್ಸ್ ಯಾರ್ಯಾರೆಲ್ಲ ಹೊಂದಿರಬೇಕಂತಂದರೆ SHG ಗ್ರೂಪ್ ಅವರಾಗಿರ್ಬೋದು, ಅಥವಾ FPOs ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಈ ಲೈಸೆನ್ಸನ್ನು ಹೊಂದಿರಲೇಬೇಕಾಗತ್ತೆ. ಸೊ ಅದೇ ರೀತಿ ನೀವು ಕೇಂದ್ರಗಳಿಗೆ, ಅಂದರೆ ಈಗ ಸ್ಟೇಟ್ಗಳಿಗೆ ಮಾರಾಟ, ಅಂದರೆ ಇದೆಲ್ಲ ಡಿಸ್ಟ್ರಿಕ್ಟ್ ಲೆವೆಲಿಗಾಗುತ್ತೆ. ಇಲ್ಲ ನಾವು ಔಟ್ ಆಫ್ ಸ್ಟೇಟು ಕೂಡ ಮಾರಾಟ ಮಾಡ್ತೀವಿ ಅಂತಂದರೆ B ಅಪ್ಲಿಕೇಶನ್ ಅಂತಿದೆ. ಇವಾಗ ನಾನು ಹೇಳಿದ್ದು A ವಿವರದ್ದು. ಸೊ B ಅಪ್ಲಿಕೇಶನ್ ಅಂತಿದೆ. ಸೊ ಅದಕ್ಕೆ ನೀವು ಪ್ರತಿ ವರ್ಷಕ್ಕೆ ₹2,000 ತುಂಬಬೇಕಾಗತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ, ಫುಡ್ ಸೇಫ್ಟಿ ಆಫೀಸರ್ ಅಂತ ಪ್ರತಿ ಡಿಸ್ಟಿಕಲ್ಲೂ ಇರ್ತಾರೆ. ಅವ್ರು ಬಂದು ನಿಮ್ಮ ಪ್ರೊಸೆಸಿಂಗ್ ಯೂನಿಟು ಕೂಡ ಚೆಕ್ ಮಾಡ್ತಾರೆ. ಸೊ ಅದೇ ರೀತಿ ನೀವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಏನೇನು ತಯಾರು ಮಾಡ್ತಿರೋ ಅಂತ ಅದನ್ನು ಚೆಕ್ ಮಾಡಿ, ಸೊ ಅದ್ರದ್ದು ಅನಾಲಿಸಿಸ್ ಮಾಡಿಸ್ಬೇಕಾಗತ್ತೆ. ಅಂದರೆ ನೀವು ಪ್ರತಿಯೊಂದಕ್ಕೂ ನೀವು ಆಹಾರ ಏನು ಉತ್ಪನ್ನ ಮಾಡಿರ್ತೀರೋ ಅದಕ್ಕೆ ಅನಾಲಿಸಿಸ್ ಮಾಡಿಸಿ ಆ ರಿಪೋರ್ಟ್ ಅವ್ರು ಸ್ಯಾಂಕ್ಷನ್ ಮಾಡಾಮೇಲೆ ನೀವು FSSAI ಲೈಸೆನ್ಸು ನಿಮಗೆ ಸಿಗುತ್ತೆ. ಅದ್ರ ನೆಕ್ಸ್ಟ್ ನೀವು ಮಾರಾಟ ಮಾಡ್ಬೋದು. ಸೊ ಅದೇ ರೀತಿ ನಾವು ಸೆಂಟ್ರಲ್ಲು ಅಂತ ಅಂದಾಗ ಏನಾಗುತ್ತೆ ಅಂತಂದರೆ ₹7,000 ಚಾರ್ಜ್ ಇರುತ್ತೆ. ಅದಕ್ಕೆ 3 ರೀತಿ ಇರುತ್ತೆ. ಅಂದರೆ ಇಂಡಿವಿಜುವಲ್ ಅಂದರೆ ₹100, ಅಥವಾ ನಾವು ವಿತಿನ್ ಅದರ್ ಸ್ಟೇಟ್ ಅಂತಂದರೆ ₹2,000, ಔಟ್ ಆಫ್ ಕಂಟ್ರಿ ಅಂತಂದರೆ ₹7,000 ಇರುತ್ತೆ ಸರ್. ದೇಶಗಳಿಗೆ ಕಳಿಸೋದು. ಅಲ್ಲಿ FSSAIಗೆ ಮಾನ್ಯತೆ ಇದೆಯಾ ಬೇರೆ ದೇಶದಲ್ಲಿ? ಸರ್ ಕೆಲವೊಂದು ದೇಶಗಳಲ್ಲಿದೆ, ಅಥವಾ ಕೆಲವೊಂದು ದೇಶಗಳಲ್ಲಿ ಅವ್ರದ್ದೇ ಆದಂತಹ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅದನ್ನು ಅವರು ಫುಲ್ಫಿಲ್ ಮಾಡಬೇಕು ಸರ್, ಇಲ್ಲಾಂದರೆ ರಿಜೆಕ್ಟ್ ಆಗೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಹೇಳಿ ಡಾಕ್ಟ್ರೆ. ಇಲ್ಲಿ ನಾವು ಮೌಲ್ಯವರ್ಧನೆ, ಅದು ಪರ್ಟಿಕ್ಯುಲರ್ಲಿ ಅರಿಶಿಣದಲ್ಲಿ ಅಂತ ಬಂದಾಗ ನಾವು ಚಾಮರಾಜನಗರದಲ್ಲಿ ಏನು ಕೆಲಸ ಆಗಿದೆ ಅಂತ ನೋಡೋಣ. ಸೊ ನಾವು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಜ್ಞಾನ ಕೇಂದ್ರದವರು ಒಂದು ODOP, 1 ಡಿಸ್ಟ್ರಿಕ್ಟ್ 1 ಪ್ರೊಡ್ಯೂಸ್ ಅನ್ನೋ ಒಂದು ಸ್ಕೀಮ್ ಅಡಿಯಲ್ಲಿ
ನಮ್ಮಲ್ಲಿ ಒಂದು ಅರಿಶಿಣ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೀವಿ. ಅದನ್ನು ನಾವು ಬಾಡಿಗೆಯೂ ಕೊಟ್ಟಿದ್ದೀವಿ. ಅಲ್ಲಿ ಯಾರ್ಯಾರು ಅರಿಶಿಣ ಬೆಳೀತಾರೆ ಆ ರೈತರುಗಳು ಅದ್ರ ಉಪಯೋಗ ಪಡ್ಕೊಂಡು ಸಂಸ್ಕರಣೆ ಮಾಡಿಸ್ಕೊಂಡು ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಮಾರಾಟದ ಮುಖ್ಯವಾಹಿನಿಗೆ ತರತಕ್ಕಂಥದ್ದು ಅದ್ರ ಪ್ರಮುಖದ್ದು. ಕಳೆದ 2 ವರ್ಷಗಳಿಂದ ಆ ಕಾರ್ಯ ನಡೀತಿದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯಾರಾದರೂ ರೈತರು ಅವ್ರು ತಂದು ಅದನ್ನು ಪ್ರೋಸೆಸ್ ಮಾಡ್ಕೊಂಡು ಹೋಗ್ಬೋದು. ನಾಮಿನಲ್ ಫೀಸ್ ಇರುತ್ತೆ, ಅದೇನು ಖರ್ಚಾಗುತ್ತೆ ಅದನ್ನು ಅವ್ರು ಕೊಟ್ಟು ಮಾಡ್ಕೋಬೋದು. ಅಪ್ ಟು ಪ್ಯಾಕಿಂಗ್ ಗಂಟನೂ ಅಲ್ಲಿ ಫೆಸಿಲಿಟಿ ಇದೆ. ಒಂದು ಹಸಿ ಅರಿಶಿನ ತಂದರೆ ಆ ಕಾನ್ಸೆಪ್ಟ್ ಹೇಗೆ ಆಯಿತು ಅಂತಂದರೆ, 1 ಎಕರೆಲಿ ಏನು ಅರಿಶಿನ ಬೆಳಿಬೋದು ರೈತ, ಒಂದು 10ರಿಂದ 12 ಕ್ವಿಂಟಲ್ ಬರುತ್ತೆ ಹಸಿ ಅರಿಶಿನ. ಅದನ್ನು ನಾನು ತಗೊಂಡು ಬಂದರೆ ಅದನ್ನು 1 ವಾರದಲ್ಲಿ ಅವನು ಪ್ರೋಸೆಸ್ ಮಾಡಿಕೊಂಡು ಪೌಡ್ರ್ ಮೂಲಕ ಹೋಗ್ತಕ್ಕಂಥದ್ದು. ಅದೇ ನೀವು ಅವರಾಗೇ ಪ್ರೋಸೆಸ್ ಮಾಡಿದ್ರೆ, ಅವರಾಗೇ ಸಂಸ್ಕರಿಸಿದ್ರೆ 1 ತಿಂಗಳು ಹಿಡಿತದೆ ಅದು. ಅದನ್ನು ಬೇಯಿಸಿ ಒಣಗಿ ಹಾಕಿ ಅದನ್ನು ಪಾಲಿಷ್ ಮಾಡಿಸಿ ಪೌಡ್ರ್ ಮಾಡಿಸಿ ಅದನ್ನು ಮಾಡಲಿಕ್ಕೆ. ಬಟ್ ಇಲ್ಲಿ ನಮಗೆ ಒಂದು 7 to 8 ಡೇಸು. ಯಾಕಂದರೆ ಅಲ್ಲಿ ಸೋಲಾರ್ ಡ್ರೈಯರ್ ಇದೆ, ಎಲೆಕ್ಟ್ರಿಕ್ ಡ್ರೈಯರ್ ಇದೆ, ಆಮೇಲೆ ಬೇಯಿಸಂತಕ್ಕಂಥ ಫೆಸಿಲಿಟಿ ಇದೆ, ಆಮೇಲೆ ಅದನ್ನ ವಾಶ್ ಮಾಡೋಂಥ ಫೆಸಿಲಿಟಿ ಇದೆ. ಸೊ ಕ್ಲೀನಾಗಿ ಒಂದು ಅರಿಶಿನ ಏನು ರೈತ ತೊಗೊಂಬರ್ತಾನೆ, ಒಂದೊಂದು 10 ಟನ್ ತಗೊಂಡು ಬಂದರೆ ಒಂದು 3-3.5 ಟನ್ನು ಅವನು ಬೇಯಿಸಿರ್ತಕ್ಕಂಥದ್ದು ಪಾಲಿಷ್ ಆಗಿರ್ತಕ್ಕಂಥ ಅರಿಶಿನ ತಗೊಂಡು ಹೋಗ್ಬೋದು. ಅಂದರೆ ನಮ್ಮಲ್ಲಿ ಏನು ಹಿಡುವಳಿ ರೈತರದ್ದು ಇದೆಯಲ್ಲ, 1 ಎಕರೆ 2 ಎಕರೆ ಇರುತ್ತೆ, ಅಂಥವ್ರಿಗೆ ಉಪಯೋಗ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ ಮಾಡಿರೋದು. ಕಳೆದ ನಮ್ಮಲ್ಲಿ ಒಬ್ಬರು ತಗೊಂಡಿದ್ರು, 1 ವರ್ಷ ನಡೆಸಿದ್ದಾರೆ. ಈಗ ನಾವು ಟೆಂಡರ್ಗೆ ಹೋಗಿದೆ, ಮತ್ತೆ ಅದು 1 ವರ್ಷಕ್ಕೆ ಅಂತ ಮಾಡಿದ್ದೀವಿ. ಈ ಸಲ 3 ವರ್ಷಕ್ಕೆ ಕೊಡೋಣ ಅಂತ ಡಿಸೈಡ್ ಆಗಿದೆ. ಈ ಯಾರಾದರೂ ಟೆಂಡರ್ಗೆ ಬಂದದನ್ನು ತಗೋಬೋದು, ಡಿಸೆಂಬರಲ್ಲಿ ಬರ್ತದೆ. ಆ ಥರದ್ದು ಒಂದು ಕೆಲಸ ಮಾಡಿದ್ವಿ. ಅಂದರೆ ಈ ಫೆಸಿಲಿಟಿ ಏನಿದೆಯಲ್ಲ, ಆಮೇಲೆ ನಾವು FSSAI ಲೈಸೆನ್ಸ್ ತಗೊಂಡಿದ್ವಿ KVK ಅವರೇ. ಸೊ ಯಾರು ನಮ್ಮಲ್ಲಿ ಪ್ರೋಸೆಸ್ ಮಾಡ್ತಾರಲ್ಲ ಅವ್ರಿಗೆ ಆ FSSAI ಲೈಸೆನ್ಸ್ ಕೊಡ್ತೀವಿ. ಯಾಕಂದರೆ ನಮ್ಮ ಸೂಪರ್ವಿಷನಲ್ಲಿ ಅದು ಪ್ರೋಸೆಸಿಂಗ್ ಆಗುತ್ತೆ. ಯಾವುದೇ ಮಿಕ್ಸರ್ ಇರಲ್ಲ, ಯಾವುದೇ ತೊಂದರೆ ತಾಪತ್ರೆಗಳಿರಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ KVK FSSAI ಲೈಸೆನ್ಸ್ನೇ ನಾವು ಅವ್ರಿಗೆ ಕೊಡ್ತೀವಿ. ನಿಮ್ಮದು ಬ್ರ್ಯಾಂಡು ಏನಾದ್ರು ಮಾಡ್ಕೊಂಡಿದ್ದೀರಾ? ಇನ್ನೂ ಆ ಹಂತಕ್ಕೇನು ಹೋಗಿಲ್ಲ ಸರ್. ಜಸ್ಟ್ ಇವಾಗ ನಾವು ಪ್ರೋಸೆಸಿಂಗಿಗೆ ಸಹಾಯ ಮಾಡ್ತಿದ್ದೀವಿ. ಅಲ್ಲಿ ಮೇಲೆ ಇನ್ನೊಂದು ಏನಂದರೆ CFTRA ಟೆಕ್ನಾಲಜಿ ಪ್ರೋಸೆಸಿಂಗ್ ಅಂತ ಒಂದಿದೆ. CFTRA ಅವರು ಪ್ರಚಾರ ಪಡಿಸಿದ್ದಕ್ಕಂಥದ್ದು. ರೈತರಿಗೆ ಬೇಯಿಸೋಕ್ಕೆ ಕಷ್ಟ ಆಗುತ್ತೆ, ಅದು ಹಾರ್ಡಿ, ಹಾಗಾಗಿ ಬೇಡ. ಏನಿಲ್ಲ, ಅರಿಶಿನ ತೊಳೆಯೋದು, ಅದನ್ನು ಸ್ಲೈಸ್ ಮಾಡೋಂಥದ್ದು, ಒಣಗಿಸೋದು, ಪೌಡ್ರ್ ಮಾಡೋಂಥದ್ದು. ಈ ಮೆಥಡನ್ನು ಕೂಡ ನಾವು ಅಲ್ಲಿ ಅದಕ್ಕೂ ಸ್ಲೈಸರ್ ಇಟ್ಟಿದ್ದೀವಿ. ರೈತರು ಯಾರಾದರೂ ಬಲ್ಕ್ ಆರ್ಡ್ರ್ ಸಿಕ್ಕಿ ಯಾವ್ದಾದ್ರು ಕಂಪ್ನಿಗಳಿಗೆ ಪೌಡ್ರ್ ಬೇಕು ಅಂದರೆ ಅವರನ್ನು ವಾಶ್ ಮಾಡಿಕೊಂಡು ಸ್ಲೈಸ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡ್ರ್ ಮಾಡ್ಕೊಂಡು ಬಳಸ್ಬೋದು. ಅಂದರೆ ಈ ಬೇಯಿಸಿ ಒಣಗಿಸಿ ಪುಡಿ ಮಾಡಿದ ಅರಿಶಿನಕ್ಕೂ ಇದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಇದು ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಸರ್. ಇಲ್ಲೇನಂದರೆ ಅವರು ಏನು ಬೇಯಿಸದೇ ಇರೋದ್ರಿಂದ ಅದನ್ನು ನಾವು ಹಾಗೇ ಸ್ಲೈಸ್ ಮಾಡಿ ಹಾಕೋದ್ರಿಂದ, ಆಮೇಲೆ ಈಗ ಒಣಗಿಸೋದು ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಬಿಸಿಲಲ್ಲಿ ಒಣಗಿಸ್ಬಿಡ್ತಾರೆ, ಅದು ಟೆಂಪ್ರೇಚರ್ ಮೇಂಟೈನ್ ಆಗಲ್ಲ. ಅದೇ ನಾವು ಸೋಲಾರ್ ಡ್ರೈಯರ್ಲಾದರೆ ಮೇಂಟೈನ್ ಮಾಡ್ಬೋದು, ಡ್ರೈಯರ್ಗಳಲ್ಲಾದರೆ. ರೈತರು ಓಪನ್ ಕಂಡೀಷನ್ ಮಾಡಿದಾಗ ಡೈರೆಕ್ಟ್ ಬಿಸಿಲಿಗೆ ಬೀಳುತ್ತೆ, ವ್ಯತ್ಯಾಸ ಆಗುತ್ತೆ, ಹಾಗಾಗಿ ಸ್ವಲ್ಪ ಡಲ್ ಆಗ್ಬೋದು ಅದು ಕಲರು. ಇಲ್ಲಿ ಆ ಸಮಸ್ಯೆ ಇಲ್ಲ, ಕಲರ್ ಚೆನ್ನಾಗಿರುತ್ತೆ. ಉಳಿದಂತೆ ಕ್ವಾಲಿಟಿ ಈಕ್ವಲ್ ಇರುತ್ತೆ, ಚೆನ್ನಾಗಿದೆ ಕ್ವಾಲಿಟಿ ಏನೋ ಜಾಸ್ತಿ ಇರುತ್ತೆ ಅಂತೇನೋ ಆ ಥರ ನಾವು ಏನು ಅದು ಏನಾಗುತ್ತೆ, ಕರ್ಕುಮಿನ್ ಕಂಟೆಂಟ್ ಜಾಸ್ತಿ ಅಂತ ಅನಿಸುತ್ತೆ. ಯಾಕೆ ಅಂದರೆ ಇಲ್ಲಿ ನೀವು ಸ್ಲೈಸ್ ಮಾಡಬೇಕಾದ್ರೆ ತಾಯಿ ರೈಸೋಮ್ಸ್ನೇ ಸೆಪ್ರೇಟಾಗಿ ಸ್ಲೈಸ್ ಮಾಡಿ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಕರ್ಕುಮಿನ್ ಅಂಶ ಚೆನ್ನಾಗಿ ಬರುತ್ತೆ. ಬೆರಳುಗಳನ್ನೇ ಸೆಪ್ರೇಟಾಗಿ ಮಾಡೋದ್ರಿಂದ ಯೂನಿಫಾರ್ಮ್ ಕರ್ಕುಮಿನ್ ಸಿಗುತ್ತೆ. ಈ ಪ್ರೊಸೆಸಲ್ಲಿ ಕರ್ಕುಮಿನ್ ಅದೇನು ಸಿಗ್ನಿಫಿಕೆಂಟಾಗಿ ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬಳಕೆಗಳಿಗೆ ಅವ್ರು ಮಾಡ್ಕೋಬೋದು. ಯಾಕಂದರೆ ಈಗ ಏನಾಗುತ್ತೆ, ಅವ್ರು ಬೇಯಿಸ್ಬೇಕಾದ್ರೆ ಎಲ್ಲನೂ ಹಾಕಿ ಒಟ್ಟಿಗೆ ಬೇಯಿಸ್ತಾರೆ. ಇಲ್ಲ ಹಾಗಲ್ಲ, ತಾಯಿ ಮದರ್ ರೈಸೋಮ್ನೇ ಸ್ಲೈಸ್ ಮಾಡಿ ಸಪ್ರೇಟಾಗಿ ಒಣಗಿ ಹಾಕ್ತಾರೆ, ಅದನ್ನು ಡ್ರೈ ಮಾಡ್ಕೊಂಡು ಪೌಡ್ರ್ ಮಾಡ್ತಾರೆ. ಫಿಂಗರ್ಸ್ ಇರ್ತಾವಲ್ಲ ಪ್ರೈಮರಿ ರೈಸೋಮ್ಸು, ಅವನ್ನೇ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಕರ್ಕುಮಿನ್. ಒಣಗಿಸೋದು ಕಷ್ಟನಾ? ಯಾಕೆಂದರೆ ತುಂಬ ಹಸಿ ಅಂಶ ಇರುತ್ತಲ್ಲ, ಹಸಿ ಒಣಗಿಸೋದು ಕಷ್ಟನೇ ಸರ್. ಏನು ಒಣಗಿಸೋದು ಒಂದು ಏನಾದ್ರು ನಾವು ಇನ್ನೂ ಅಪ್ಡೇಟ್ ಆಗಬೇಕು. ಈಗ ನಮ್ಮಲ್ಲೇ ಡ್ರೈಯರಲ್ಲಿ ಹಾಕ್ತೀವಲ್ಲ, ಸೋಲಾರ್ ಡ್ರೈಯರಲ್ಲಿ ಅದು ಕೂಡ ಏನೇ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ ಅಂದ್ರೂ ಒಳ್ಳೆ ಬಿಸಿಲಿರೋ ಟೈಮಲ್ಲೇ 2 ದಿನ 3 ದಿನ ತಗೊಬಿಡುತ್ತೆ. ಆಮೇಲೆ ಸ್ವಲ್ಪ ಮೋಡ ಇದೆ ಅಂತಂದರೆ ಅದು ಇನ್ನೊಂದು 3 ದಿನ ಎಕ್ಸ್ಟೆಂಡ್ ಆಗುತ್ತೆ. ಅಲ್ಲಿ ಗಂಟ ಈಗ ಇಲ್ಲಿ ಪ್ರೊಸೆಸಿಂಗ್ ಏನು ಪ್ರಾಬ್ಲಮ್ ಆಗಲ್ಲ, ನಮಗೆ ಒಣಗಿಸೋದೇ ಪ್ರಾಬ್ಲಮ್ಮು. ಹಂಗಾಗಿ ನಾವು ಏನು ಅಲ್ಲಿಗೆ ಬರುತ್ತೆ ರೈತರಿಗೆ ಒಂದು ಯಾರ್ಡೂ ಇದೆ, ಯಾರ್ಡೂ ಕೊಟ್ಟಿದ್ದೀವಿ. ಬಿಸಿಲಲ್ಲೂ ಒಣಗಿಸ್ಕೋಬೋದು, ಸೋಲಾರ್ ಡ್ರೈಯಲ್ಲೂ ಒಣಗಿಸ್ಕೋಬೋದು, ಟನಲಲ್ಲಿ ಒಣಗಿಸ್ಕೋಬೋದು, ಅಥವಾ ಎಲೆಕ್ಟ್ರಿಕಲ್ಲು, 3 ಕೂಡ ಬಳಕೆ ಮಾಡ್ಕೋಬೋದು. ಅದೇ ಕಂಪ್ನಿ ರನ್ ಮಾಡ್ದಂಗೆ ಅವರು ಯಾರಾದರೂ ಅದನ್ನು ಬಾಡಿಗೆ ತಗೊಂಡ್ರೆ ಅದನ್ನು ತಂದು ಪ್ರೋಸೆಸ್ ಮಾಡಿ ಪ್ಯಾಕ್ ಮಾಡಿ ಮಾರತಕ್ಕಂಥದ್ದು, ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಕೇಳಬೇಕಾ?
ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮಗಳನ್ನು. ಸೊ ಇದು ಯಾವ ರೀತಿ ಮಾರ್ಕೆಟ್ ಮಾಡ್ಬೋದು ಅಂತಂದರೆ, ಸಾಮಾನ್ಯವಾಗಿ ನಾವು ಇವಾಗ ಪ್ರತಿ ಶನಿವಾರ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ JKVKಯಲ್ಲಿ ಪ್ರತಿ 4ನೇ ಶನಿವಾರ ಕೃಷಿ ಸಂತೆ ಅಂತ ನಡೆಯುತ್ತೆ. ಅಂದರೆ ಈಗ ಯಾರು ಸ್ವಸಹಾಯ ಸಂಘದಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡ್ತಾರೋ, ಸೊ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತ. ಸೊ ಅವರೆಲ್ಲ ಪ್ರಾಡಕ್ಟ್ಸ್ ತಂದು ಅಲ್ಲಿ ಸಾಕಷ್ಟು ಜನ ಬಂದೇ ಬರ್ತಾರೆ. 4ನೇ ಶನಿವಾರ ಅಂದರೆ ರಜೆ ಇರುತ್ತೆ, ಸಾಕಷ್ಟು ಜನ ಬರ್ತಾರೆ. ಸೊ ಅಲ್ಲಿ ಸಾವಯವ ಕೃಷಿ ಉತ್ಪನ್ನಗಳಾಗಿರ್ಬೋದು ಅಥವಾ ಸಾವಯವ ಪದಾರ್ಥಗಳನ್ನೆಲ್ಲ ನಾವು ಮಾರಾಟ ಮಾಡ್ತಾ ಹೋದರೆ, ಸೊ ಇದು ಒಂದು ಕೂಡ ಮಾರ್ಕೆಟಿಂಗ್ ಲಿಂಕೇಜ್ ಆಗುತ್ತೆ. ಸೊ ಅದೇ ರೀತಿ ಚಾಮರಾಜನಗರದಲ್ಲಿ ನಮ್ಮದು ಅಂತ ಒಂದು ಮಾರ್ಕೆಟ್ ಇದೆ. ಸೊ ಅಲ್ಲೂ ಕೂಡ ಸಾಕಷ್ಟು ಸಾವಯವ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾರೆ. ಅದೇ ರೀತಿ ಮೈಸೂರಲ್ಲೂ ಕೂಡ ಇದೆ. ಸೊ ಅದೇ ರೀತಿ ಸಾವಯವ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡ್ತಾರೆ. ಅಂದರೆ ಈಗ ತಾವೇನು ಇದುವರೆಗೂ ಹೇಳಿದ್ರಲ್ಲ, ಪ್ಯಾಕೇಜಿಂಗು, ಲೇಬಲಿಂಗು, ಆಮೇಲೆ ಲೈಸೆನ್ಸಿಂಗು, ಬ್ರ್ಯಾಂಡ್, ಇವೆಲ್ಲವೂ ಮಾರುಕಟ್ಟೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಸರ್? ಖಂಡಿತವಾಗ್ಲೂ ಪರಿಣಾಮ ಬೀಳುತ್ತೆ ಸರ್. ನಾವು ಯಾವ ರೀತಿ ಫಸ್ಟು ಹೋಗೋದು, ನಾವು ಲೇಬ್ಲಿಂಗ್ ಯಾವ ಥರ ಇದೆ ಅಂತ ನೀವು ನೋಡಿರ್ಬೋದು ಸಾಕಷ್ಟು. ಈಗ ಉದಾಹರಣೆ, ನಾವು ಮಕ್ಕಳಿಗೆ ಅಟ್ರಾಕ್ಟ್ ಮಾಡೋಕ್ಕೆ ಅಂದರೆ ಆಕರ್ಷಣೆ ಮಾಡೋದಕ್ಕೆ ಪ್ಯಾಕೇಜಿಂಗ್ ಯಾವ ರೀತಿ ಇರುತ್ತೋ ಅದೇ ರೀತಿ ಜನರು ಕೂಡ ಆಕರ್ಷಣೆ ಆಗ್ತಾರೆ. ಸೊ ಪ್ಯಾಕೇಜಿಂಗು ಕೂಡ ಇಂಪಾರ್ಟೆಂಟು. ಸೊ ಅದೇ ರೀತಿ ಬ್ರ್ಯಾಂಡಿಂಗು ಕೂಡ ಇಂಪಾರ್ಟೆಂಟು. ಮತ್ತು ನಾವು ಅದರಲ್ಲಿ ಏನೇನು ನ್ಯೂಟ್ರಿ ಅಂದರೆ ನಾವು ಲೇಬ್ಲಿಂಗಲ್ಲಿ ಹೇಳಿದೆ. ಸೊ ಈಗ ಪೋಷಕಾಂಶಗಳ ವಿವರ ಇರಬೇಕು ಅಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಪೋಷಕಾಂಶಗಳ ವಿವರ ಮತ್ತು ಅದೇ ರೀತಿ FSSAI ಲೈಸೆನ್ಸ್ ಇದ್ರೇ ಸಾಕಷ್ಟು ಜನ ಖರೀದಿ ಮಾಡ್ತಾರೆ ಹೊರತು, ಇಲ್ಲಾಂದರೆ ಯಾರು ಅಂದರೆ ಸರ್ವೇ ಸಾಮಾನ್ಯರು ಇವೆರಡೂ ಇಲ್ಲ ಅಂತಂದರೆ ಯಾರೂ ಖರೀದಿ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಸರ್. ಸೊ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ ಸರ್. ದೀಪಾ ಅವರೇ, ನೀವು ಕೊಡ್ತಾ ಇರೋ ಉದಾಹರಣೆಗಳೆಲ್ಲ ಬಹುರಾಷ್ಟ್ರೀಯ ಸಂಸ್ಥೆಗಳದ್ದು. ಈಗ ಅವರು ಇದಕ್ಕಾಗೇ ಬಂಡವಾಳ ಹಾಕ್ತಾರೆ ಮತ್ತು ಅವರ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾರೆ, ಜಾಹೀರಾತುಗಳನ್ನು ಕೊಡ್ತಾರೆ, ಜನರನ್ನು ಆಕರ್ಷಣೆ ಮಾಡೋಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ನಾವು ಮಾತಾಡ್ತಾ ಇರೋದು ಅರಿಶಿನ ಬೆಳೆಯುವಂಥ ಒಬ್ಬ ರೈತನ ಬಗ್ಗೆ. ಸೊ ಅವನ ಪ್ಯಾಕಿಂಗು, ಅವನ ಬ್ರ್ಯಾಂಡಿಂಗು ಅಥವಾ ಅವನ ಪೋಷಕಾಂಶದ ವಿವರಗಳು ಮಾರುಕಟ್ಟೆಯಲ್ಲಿ ಆಕರ್ಷಣೆ ಮಾಡ್ಬೋದು ಗ್ರಾಹಕರನ್ನು ಅಂತ ತಮಗನ್ಸುತ್ತೆಯಾ? ಸರ್ ಖಂಡಿತವಾಗ್ಲೂ ಸರ್. ಅಂದರೆ ನಾವು ಇವಾಗ ಉದಾಹರಣೆ ಹೇಳಿದ್ವಿ, HDPE ಅಂತ ನಾವು ಲೇಬ್ಲಿಂಗ್ ಹೇಳಿದ್ವಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ಖಂಡಿತವಾಗ್ಲೂ ಆ ಪ್ಯಾಕೇಜಿಂಗ್ ಮೆಟೀರಿಯಲ್ ಯೂಸ್ ಮಾಡಿ, ಸೊ ಬ್ರ್ಯಾಂಡಿಂಗ್ ಅಂದರೆ ಅವರಿಗೆ ಇಷ್ಟವಾಗಿರುವಂತಹ ನೇಮನ್ನು ಖಂಡಿತವಾಗ್ಲೂ ಸೂಚನೆ ಮಾಡಿ, ಸೊ ಸಾಮಾನ್ಯವಾಗಿ ನ್ಯೂಟ್ರಿಯೆಂಟ್ ಇನ್ಫಾರ್ಮೇಷನ್ ಅಂದರೆ ನಾವು ಪೋಷಕಾಂಶಗಳ ವಿವರ ತಿಳಿಸ್ತಾ ಹೋದರೆ, ಆದರೆ ಒಂದೇ ಸತಿ ಯಶಸ್ವಿಯಾಗಿ ಉದ್ಯಮಿ ಆಗೋಕ್ಕೆ ಸಾಧ್ಯ ಇಲ್ಲ ಸರ್. ಬಟ್ ಹಂತ ಹಂತವಾಗಿ ಖಂಡಿತವಾಗ್ಲೂ ಯಶಸ್ವಿ ಉದ್ಯಮಿ ಆಗೋಕ್ಕೆ ಸಾಧ್ಯ ಇದೆ. ಇನ್ನೂ ಒಂದೇನು ಅಂತಂದರೆ, ಈಗೇನು ವಿಶೇಷವಾದ ಮಾರುಕಟ್ಟೆಗಳೇನಿದ್ದಾವೆ, ಈಗ ನಮ್ಮದು ಅನ್ನೋದು ಹೆಸರಿಸಿದ್ರಿ ಚಾಮರಾಜನಗರ ಜಿಲ್ಲೆದು, ಅಥವಾ ಮೈಸೂರಲ್ಲಿರೋ ಮಾರುಕಟ್ಟೆಗಳಾಗ್ಬೋದು, ರೈತನನ್ನು ಗ್ರಾಹಕನನ್ನು ಬೆಸೆಯೋ ಮಾರುಕಟ್ಟೆಗಳು ಸಾವಯವ ಉತ್ಪನ್ನಗಳನ್ನಷ್ಟೇ ಗಮನ ಹರಿಸ್ತವೆ. ಆದರೆ ಅರಿಶಿನ ಎಲ್ಲರೂ ಸಾವಯವದಲ್ಲಿ ಬೆಳೆಯಲ್ಲ, ರಾಸಾಯನಿಕದಲ್ಲೂ ಬೆಳೀತಾರೆ. ಹಾಗಾಗಿ ಅವರು ರಾಸಾಯನಿಕಗಳ ಮಾರುಕಟ್ಟೆಗೂ ಹೋಗಬೇಕಾಗತ್ತೆ ಅಲ್ವೇ? ಸೊ ಆ ಬಗ್ಗೆನೂ ಏನಾದರೂ ಕೆಲಸಗಳು ನಡೆದಿದೆಯಾ ಅಥವಾ ಏನಾದರೂ ಆಲೋಚನೆ ಮಾಡ್ತಿದ್ದೀರಿ? ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ತಾವು ಹೇಳ್ಬೋದು ಅನ್ಸುತ್ತೆ ಸರ್. ಇಲ್ಲಿ ಈಗ ಮಾರುಕಟ್ಟೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ಸರ್ ಅರಿಶಿಣದ ವಿಚಾರದಲ್ಲಿ. ಈ ಚಾಮರಾಜನಗರದಲ್ಲೇ ಈ ಥರ ಅವರು ಸಂಸ್ಕರಿಸ್ಕೊಂಡು ಮಾರಾಟ ಮಾಡ್ತಿರೋಂಥ ಕೆಲವ್ರದ್ದು ಹೆಸರಿಸ್ತೀನಿ. ಅದರಲ್ಲಿ ಸಾವಯವದವರು ಇದ್ದಾರೆ, ರಾಸಾಯನಿಕ ಬಳಸ್ಕೊಂಡು ಬೆಳೀತಾರೋ ಅಂತ ಇದ್ದಾರೆ. ಮೊದಲನೇದಾಗಿ ಒಂದೆರಡು ಜನ ಸಾವಯವದವ್ರು ಹೇಳ್ತೀನಿ. ಒಂದು ನಮ್ಮದು ಪಡಗೂರು ಅರಿಶಿನ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀವಿ. ಪಡಗೂರಲ್ಲಿ ರಾಘವೇಂದ್ರ ಅಂತ ಅವರು ಫ್ಯಾಮಿಲಿನೇ ಒಂದು 10 ವರ್ಷಗಳಿಂದ ಸಾವಯವದಲ್ಲಿ ಬೆಳ್ಕೊಳ್ತಿದ್ದಾರೆ. ಅವರು ಬೆಲ್ಲ ಮತ್ತು ಅರಿಶಿನ ಅವರೇ ಪ್ರೋಸೆಸ್ ಮಾಡಿ ಪೌಡ್ರ್ ಮಾಡಿ ಕೊಡ್ತಿದ್ದಾರೆ. ಅವ್ರಿಗೆ ತುಂಬ ಡಿಮ್ಯಾಂಡ್ ಇದೆ, ಅಷ್ಟನ್ನು ಒದಗಿಸೋಕ್ಕಾಯ್ತಿಲ್ಲ. ಯಾಕಂದರೆ ಅವರು ಲಿಮಿಟೆಡ್ ಬೆಳೆಯೋದು ಏನಿದೆ ಅದನ್ನ ಪ್ರೋಸೆಸ್ ಮಾಡಿ ಕೊಡ್ತಾರೆ. 1 kg 400 ರೂಪಾಯಿ ಈ ಥರ ಮಾರಾಟ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ. ಅದೇ ಥರ ಇನ್ನೊಬ್ಬ ಶಶಿಕುಮಾರ್ ಅಂತ ಇದ್ದಾರೆ, ದೊಡ್ಡ ತುಪ್ಪನವರು. ಅವರು ಕೂಡ ಈ ಥರ ಮಿಲ್ಲೆಟ್ಸ್ ಇರ್ಬೋದು, ಅರಿಶಿನ ಇರ್ಬೋದು, ಇದನ್ನು ಅವ್ರು ಮಾಡಿ ಅವರೇ ಪ್ರೋಸೆಸ್ ಮಾಡಿ ಮಾರಾಟ ಮಾಡ್ತಾರೆ. ಅದು ಹೇಗೆ ಅಂತಂದರೆ, ಅವರು ಈ ಮಾರ್ಕೆಟ್ಗಳಲ್ಲಿ, ಆಮೇಲೆ ಈಗ ಗುಂಡ್ಲುಪೇಟೆ ಬರಬೇಕಾದ್ರೆ ಒಂದು ಅಂಗಡಿ ಹಾಕ್ಕೊಂಡಿದ್ದಾರೆ. ಆ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ, ಬ್ರ್ಯಾಂಡ್ ಮಾಡಿ ಅವರು ಕೊಡ್ತಿದ್ದಾರೆ ಯಾವುದೇ ಒಂದು ಇದಾಗಿ. ಅದಲ್ಲದೆ ಇನ್ನೊಂದು 2-3 FPOಗಳನ್ನ ಹೆಸರಿಸ್ತೀನಿ. ಈಗ ನಮ್ಮಲ್ಲಿ ತೋಟಗಾರಿಕಾ ರೈತ ಉತ್ಪಾದಕ ಸಂಸ್ಥೆ ಕಾಮಗೆರೆಯಲ್ಲಿ ಒಂದಿದೆ, ಕೊಳ್ಳೇಗಾಲದ ಹತ್ರ. ಅವರು ಅರಿಶಿನವನ್ನು ಮಾರಾಟ ಮಾಡ್ತಿದ್ದಾರೆ, ಬ್ರ್ಯಾಂಡ್ ಮಾಡಿ ಮಾಡ್ತಿದ್ದಾರೆ ಅವ್ರದ್ದೇ ತೋಟಗಾರಿಕಾ ಇದರಲ್ಲಿ. ಆಮೇಲೆ ಉಡಿಗಾಲ FPO ಇದೆ.
ಅವರು ಇಂಡಿವಿಜುವಲ್ ಬ್ರ್ಯಾಂಡ್ ಅಂತ ಇಲ್ಲ, ಅವ್ರೇನಂತಾರೆ ನಿಮಗೆ ಪೌಡ್ರು, ನೀವು ಒಳ್ಳೆ ಕ್ವಾಲಿಟಿ ಪೌಡ್ರನ್ನ ಮಾಡಿ ಕೊಡ್ತಾರೆ, ಬಲ್ಕಾಗಿ ಕೊಡ್ತಾರೆ. ಆಮೇಲೆ ಅಂಕನಶೆಟ್ಟಿಪುರದಲ್ಲಿ ನಮ್ಮ ಸೌಹಾರ್ದ FPO ಅಂತ ಇದೆ, ಅವರು ಕೂಡ ಅರಿಶಿಣದ ಬೀಜವನ್ನು ಮಾರಾಟ ಮಾಡ್ತಿದ್ದಾರೆ, ಅರಿಶಿಣದ ಪೌಡ್ರನ್ನ ಮಾರಾಟ ಮಾಡ್ತಿದ್ದಾರೆ. ಅಂದರೆ ಡಿಮ್ಯಾಂಡ್ ಬೇಸಿಸ್ಸು, ಅವರಲ್ಲಿ ಪಾಲಿಶ್ ಆಗಿರೋ ಅರಿಶಿಣ ಇರುತ್ತೆ, ನೀವು ಕೇಳಿದ್ರೆ ಅದನ್ನ ಅಲ್ಲೇ ಪೌಡ್ರ್ ಮಾಡಿ ಕೊಡ್ತಾರೆ. ಅಥವಾ ಪ್ಯಾಕೆಟ್ ಮಾಡಿಕೊಡಿ ಅಂತಂದರೆ ಅದಕ್ಕೆ ಏನು ಚಾರ್ಜ್ ಆಗುತ್ತೆ ಅದನ್ನು ಸೇರಿಸ್ಬೇಕು. ಅವ್ರದ್ದೇ ಬ್ರ್ಯಾಂಡ್ ಮಾಡಿಲ್ಲ, ಬಟ್ ಅವ್ರನ್ನ ನೀವು ಯಾರ್ಯಾರು ಬ್ರ್ಯಾಂಡ್ ಮಾಡೋಕ್ಕೆ ಇಷ್ಟ ಇದ್ದಾರಲ್ಲ ಅವರಿಗೆ ಹಿಂಬದಿಯಿಂದ ಸಪೋರ್ಟ್ ಮಾಡಲಿಕ್ಕೆ ಮಾಡ್ತಿದ್ದಾರೆ. ಇನ್ನು ಬ್ರ್ಯಾಂಡ್ ಮಾಡೋಂಥ ಉದ್ದೇಶ ಇದೆ ಅವರಿಗೆ. ಇನ್ನು ಅವ್ರ ಬೋರ್ಡ್ ಮೆಂಬರ್ಸಲ್ಲೇ ಡಿಸ್ಕಷನ್ ಇದೆ. ಬಟ್ ಅವ್ರೇನಾದ್ರು ಬಲ್ಕಾಗಿ ತಗೊಳ್ತಿದ್ದಾರೆ, ಸ್ಟೋರ್ ಮಾಡ್ಕೊಳ್ತಿದ್ದಾರೆ. ನೀವು ಬೇಕಾ 1 ಟನ್ನು 2 ಟನ್ನು 5 ಟನ್ನು 10 ಟನ್ ಎಷ್ಟಕ್ಕಾದ್ರೂ ಕೂಡ ಪೌಡ್ರ್ ಮಾಡಿ ನಿಮಗೆ ನಿಮ್ಮ ಕ್ವಾಲಿಟಿ ಪ್ರಕಾರ ಕೊಡ್ತಾರೆ. ಇವೆಲ್ಲವೂ ಕೂಡ ನಾವು KVK ಅವರು ನಾವು ಅವ್ರಿಗೆ ಯಾಕೆ ನನಗೆ ಇವೆಲ್ಲ ಗೊತ್ತಿದ್ದಾರೆ ಅಂದರೆ ನಾವು ತಾಂತ್ರಿಕವಾಗಿ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದೀವಿ. ಅವ್ರಿಗೆ ಈ ಸ್ಟೋರೇಜ್ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಇವರು FSSAI ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀವಿ. ಕೆಲವು ಮಾರ್ಕೆಟ್ ಬಗ್ಗೆ ಅವ್ರು ಲಿಂಕ್ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಇವರು ಮೇನಾಗಿ ಮಾಡ್ತಿದ್ದಾರೆ. ಇಲ್ಲಿ ಏನು ನಾನು ಹೇಳ್ತೀನಿ, ಗುಣಮಟ್ಟದಲ್ಲಿ ಅವ್ರು ಯಾರೂ ಕಾಂಪ್ರಮೈಸ್ ಆಯ್ತಿಲ್ಲ. ಈಗ ಅರಿಶಿಣದಲ್ಲಿ ಇನ್ಯಾವುದೋ ಒಂದು ಪೌಡ್ರ್ ಬೆರೆಸ್ಬಿಡೋದು ಆ ಥರ ಏನಿಲ್ಲ. ಅವ್ರು ಬೆಳೀತಕ್ಕಂಥ ರೈತರಿಂದನೇ ಅವರು ಬೇಯಿಸಿರೋ ಅರಿಶಿಣ ತಗೊಳ್ತಾರೆ, ಸ್ಟೋರ್ ಮಾಡ್ತಾರೆ, ಪೌಡ್ರ್ ಮಾಡಿ ಕೊಡ್ತಿದ್ದಾರೆ. ಆಮೇಲೆ ಪ್ರೈಸಲ್ಲೂ ಅಷ್ಟೇ, ನೀವು ಗೊತ್ತಿಲ್ಲದೆ ಹೊರಗಡೆ ಕೇಳಿದ್ರೆ ಸುಮ್ಮನೆ ರೈಟು ಎಸ್ಕಲೇಟ್ ಮಾಡೋದು ಆ ಥರ ಏನಿಲ್ಲ. ಅದು ಮಾರ್ಕೆಟ್ ಧಾರಣೆ ಏನಿದೆ ಆ ಮಾರ್ಕೆಟ್ ಧಾರಣೆ ಪ್ರಕಾರನೇ ಮಾರುಕಟ್ಟೆ ನಡೀತಾ ಇದೆ. ಸೊ ಒಟ್ಟಾರೆ ಏನು ಯಾಂತ್ರೀಕರಣನ ಬಳಕೆ ಮಾಡ್ಕೊಂಡು ಒಂದು ಪೌಡ್ರ್ ಇರ್ಬೋದು ಅಥವಾ ಪಾಲಿಶ್ಡ್ ಅನ್ಪಾಲಿಶ್ಡ್ ಅರಿಶಿಣ ಇರ್ಬೋದು, ಮಾರುಕಟ್ಟೆಯಲ್ಲಿ ಡೈರೆಕ್ಟ್ ಮಾರ್ಕೆಟ್ ಮಾಡ್ತಕ್ಕಂಥವ್ರ ಸಂಖ್ಯೆ ದಿನಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಿದೆ. ಅದು ಇನ್ನೂ ಎಕ್ಸ್ಪೋರ್ಟ್ ಲೆವೆಲ್ಗೆ ಹೋಗಲಿ ಅನ್ನೋದು ನಾವು ಆಶಿಸ್ತೀವಿ. ದೀಪಾ ಅವರೇ, ತಾವು ಗೃಹ ವಿಜ್ಞಾನಿ ಅಲ್ವೇ? ಈ ಕಲಬೆರಕೆ ಅರಿಶಿನ ಪತ್ತೆ ಹಚ್ಚೋದು ಹೇಗೆ, ಯಾವ ರೀತಿ ಅರಿಶಿಣದಲ್ಲಿರೋವಂಥ ಕಲಬೆರಕೆಯನ್ನು ಗುರುತಿಸ್ಬೋದು ಅಂತ ಹೇಳ್ಬೋದೆ? ಹೌದು ಸರ್, ಖಂಡಿತವಾಗ್ಲೂ. ಅಂದರೆ ಈಗ ನಾವು ಸಾಮಾನ್ಯವಾಗಿ ಒಂದು ಲೋಟ ನೀರು ತಗೊಂಡಾಗ ಸೊ ಮನೆಯಲ್ಲೇ ಇದನ್ನು ನಾವು ಹೇಗೆ ಅಡಲ್ಟ್ರೆಂಟ್ ಪರೀಕ್ಷೆ ಮಾಡಬಹುದು ಅಂತ, ಸಾಮಾನ್ಯವಾಗಿ ಅಡಲ್ಟ್ರೆಂಟ್ ಆಗಿರೋ ಅರಿಶಿನ ಮೇಲ್ ಕೂರುತ್ತೆ ಸರ್. ಈಗ ಯೂಶಲಿ ಒಂದು ಚಂಬಲ್ ನೀರು ಇಟ್ಕೊಂಡ್ರೆ ಅಥವಾ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡ್ರೆ ಕಲಬೆರಕೆ ಅರಿಶಿನ ಮೇಲ್ ತೇಲುತ್ತೆ. ಸೊ ಅದೇ ರೀತಿ ಪ್ಯೂರ್ ಆಗಿರೋ ಅರಿಶಿನ ಕೆಳಗೆ ಸೆಟಲ್ ಆಗುತ್ತೆ ಸರ್. ಇದನ್ನು ನಾವು ಗಮನಿಸ್ಬೋದು. ಬಿಕಾಸ್ ಯೂಶಲಿ ಇದಕ್ಕೆ ಕಲಬೆರಕೆ ಅರಿಶಿನಾಗ ಮಾಡೋದು ಮೆಟಾಲಿನ್ ಎಲ್ಲೋ ಅಂತ ಹೇಳ್ತೀವಿ ಸರ್, ಅದೊಂದು. ಸೊ ಅದು ಕಲಬೆರಕೆ ಜಾಸ್ತಿ ಮಾಡ್ತಾರೆ. ಮೇಲಿರೋದು ಅಡಲ್ಟ್ರೆಂಟು, ಕೆಳಗೆ ಯಾವ್ದು ಸೆಟಲ್ ಆಗುತ್ತೋ ಅದು ಸಾಮಾನ್ಯವಾಗಿ ಪ್ಯೂರ್ ಆಗಿರೋ ಅರಿಶಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದೇನೆ ಸರಳವಾದ ಪರೀಕ್ಷೆ, ಇನ್ಯಾವುದು ಸರ್ ಇಲ್ವೇ ಮನೇಲಿ ಪರೀಕ್ಷೆ? ಅಂದರೆ ಸರಳವಾಗಿ ಇಂಡಸ್ಟ್ರಿ ಲೆವೆಲ್ ಅಂತಂದರೆ ಸೊ ಅದೆಲ್ಲ ಟೆಸ್ಟ್ ಮಾಡ್ತಾ ಹೋಗ್ತೀವಿ ಸರ್ ನಾವು. ಅಂದರೆ ಅನಾಲಿಸಿಸಿಗೆಲ್ಲ ಕೊಡ್ತಾ ಹೋದರೆ ಸೊ ಅವಾಗ ಕಂಡಿಡ್ತಾರೆ. ಆದರೆ ಮನೆಯಲ್ಲೇ ಸರ್ವೇ ಸಾಮಾನ್ಯವರು ಈ ಟೆಸ್ಟನ್ನು ಉಪಯೋಗಿಸಿ ಅದು ಅಡಲ್ಟ್ರೆಂಟ್ ಆಗಿದೆನೋ ಇಲ್ಲೋ ಅಂತ ತಿಳ್ಕೊಬೋದು. ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆ ಒಂದು ಲೋಟ ನೀರಿಗೆ ಹಾಕ್ಬಿಟ್ಟು ನೋಡಿ ಅಂತ ಹೇಳ್ತೀರಾ ಅಲ್ವೇ? ಹೆಣ್ಮಕ್ಳು ಅರಿಶಿನ ಬಳಸೋಕ್ಕಿಂತ ಮುಂಚೆ ನೀರಿನಲ್ಲಿ ತೇಲಿದ್ರೆ ಬಳಸಬಾರ್ದು, ಮುಳಿಕೊಂಡ್ರೆ ಬಳಸಬಹುದು ಅಲ್ವೇ? ಇನ್ಯಾವ್ದಾದ್ರು ಸರಳವಾದ ಪರೀಕ್ಷೆ ಇದೆಯಾ? ಇಲ್ಲ ಸರ್, ಸಾಮಾನ್ಯವಾಗಿ ಇದೇ ವಾಸನೆ ನೋಡೋದು ಆ ಥರದ್ದೇನು ಸರ್? ಆ ಥರ ಎಲ್ಲ ಅಡಲ್ಟ್ರೆಂಟ್ ಆದರೆ ಯೂಶಲಿ ಸೇಮ್ ಎರಡು ಮಿಕ್ಸ್ ಇರುತ್ತಲ್ಲ, ಸೊ ಗೊತ್ತಾಗಲ್ಲ ಸರ್ ಅಷ್ಟು. ಬಟ್ ಇದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟ. ತುಂಬ ಜನ ಈ ಸಾವಯವ ಏನು ಉತ್ಪನ್ನ ಮಾಡ್ತಾರಲ್ಲ, ಮೋಹನ್ ಕುಮಾರ್ ಅವರೇ, ತಾವು ಉತ್ತರಿಸ್ಬೋದು. ಈ ಕೃತಕವಾದ ಅರಿಶಿನ ತುಂಬ ಗಾಢವಾದ ಬಣ್ಣದಲ್ಲಿರುತ್ತೆ, ಈ ಸಾವಯವದ್ದು ಬಣ್ಣ ಹೊಸಿ ಕಡಿಮೆ ಇರುತ್ತೆ ಅಂತಾರೆ. ಹೌದೇ ಅಥವಾ ಇಲ್ವೇ? ನೀವು ಹೇಳಬೇಕು, ವಿಜ್ಞಾನಿಗಳು. ಜನರ ಒಪಿನಿಯನ್ ಇದೆಯಲ್ಲ, ಅದು ಸರಿ ಕೂಡ ಅಂತಲೂ ಹೇಳ್ಬೋದು. ನಮಗೆ ಇಲ್ಲಿ ಆ ಬಣ್ಣದಕ್ಕಿಂತನೂ ಕೂಡ ಅದರ ಒಂದು ಆರೋಮ ಅಂತ ಹೇಳ್ತೀವಲ್ಲ, ಅದು ವಾಸನೆ ಭಾರಿ ಇಂಪಾರ್ಟೆಂಟ್. ಸುವಾಸನೆ. ಈಗ ಅವರು ಹೇಳಿದ್ರು ಯಾವ ಥರ ಅಡಲ್ಟ್ರೇಟ್ ಆಗಿರೋಂಥ ಅರಿಶಿನ ನಾವು ಗಮನಿಸ್ಬೋದು ಅಂತ. ನೀರಿನ ಟೆಸ್ಟು ಅದು ಓಕೆ. ಕೆಲವು ನಾವು ಅದನ್ನು ಬಳಕೆ ಮಾಡ್ಬೇಕಾದ್ರೆ ಕೈಗೆ ಹಾಕಿದ್ರೆ ಅದು ನಮ್ಮ ಕೈಗೆ ಅಂಟ್ಕೊಬಿಡುತ್ತಲ್ಲ, ಅದ್ರ ಪರ್ಸೆಂಟೇಜ್ ಕಡಿಮೆ ಇರಬೇಕು. ಅಂದರೆ ಅದು ಅಡಲ್ಟ್ರೇಟ್ ಆಗಿಲ್ಲ ಅಂತ, ಅಂದರೆ ಬಣ್ಣ ಕೈಗೆ ಹತ್ಕೋಬಾರ್ದು. ಆಮೇಲೆ ನಾವು ಈಗ ಚಿತ್ರಾನ್ನ ಮಾಡ್ತೀವಿ, ಇನ್ನೊಂದೇನಕ್ಕೂ ಬಳಸಿದ್ರೆ ಪ್ಯೂರ್ ಅರಿಶಿಣದಲ್ಲಿ ಆ ಕಲರ್ಗಿಂತನೂ ಅದರ ಆರೋಮ ಜಾಸ್ತಿ ಬರಬೇಕು ಅನ್ನೋದು ಇದೆ. ಕಲರ್ ಬರಲೇಬಾರ್ದು ಅಂತಲ್ಲ, ಆ ಕಲರ್ಗಿಂತನೂ ಅದರ ಸುವಾಸನೆ ಜಾಸ್ತಿ ಇರಬೇಕು. ಅದು ಒಂದು ಇದು ಇರೋಂಥದ್ದು. ಈ ಇತ್ತೀಚಿನ ಟೆಸ್ಟ್ಗಳಲ್ಲೆಲ್ಲ ಗೊತ್ತಾಗುತ್ತೆ. ನಾವು ಕೈಯಲ್ಲಿ ಮೂಗಿಗೆ ಹೆಚ್ಚು ಕೆಲಸ ಅಲ್ಲಿ ನನ್ನದು. ಇನ್ನೇನಾದ್ರು ಹೇಳಕ್ಕಿದೆಯೇ ದೀಪಾ ಅವರೇ? ಸರ್, ಆಲ್ಮೋಸ್ಟ್ ಅರಿಶಿನ ಅಂತ ಹೇಳ್ತೀವಿ. ಸೊ ಸಾಕಷ್ಟು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅರಿಶಿನ ಬಳಕೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೋಗಗಳು ಕಾಣಿಸ್ಬೋದು. ಉದಾಹರಣೆಗೆ ನಾವು ಸಕ್ಕರೆ ಕಾಯಿಲೆಯಿಂದ ಹಿಡಿದು BP ಯಿಂದ ಹಿಡಿದು ಮತ್ತು
ಹೃದಯ ಸಂಬಂಧಿತ ಕಾಯಿಲೆ ಅಂತ ಹೇಳ್ತೀವಿ, ಅದೇ ರೀತಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ 1 ಅಥವಾ 2 ಚಿಟಿಕೆಯಷ್ಟು ಬೆಳಗ್ಗೆ ಆಳೊಟ್ಟೆಯಲ್ಲಿ ಅರ್ಧ ಗ್ಲಾಸಿಗೆ ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದಷ್ಟು ರೋಗಗಳು ನಮ್ಮ ದೇಹದಲ್ಲಿ ರೋಗ ರುಜಿನಗಳು ಬರೋ ಅಂಥದ್ದು ಕಡಿಮೆ ಆಗುತ್ತೆ. ಸೊ ಆದಷ್ಟು ಸಾಕಷ್ಟು ಅಂತ ಹೇಳೋಕ್ಕಾಗಲ್ಲ, ಎಷ್ಟು ಅಂದರೆ 1 ಅಥವಾ 2 ಪಿಂಚಷ್ಟು ನೀವು ಅರ್ಲಿ ಮಾರ್ನಿಂಗ್ ಸೇವನೆ ಮಾಡಿದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಖಂಡಿತವಾಗ್ಲೂ ಇದು ಕೆಮ್ಮು, ಶೀತ ಅಂತ ರೋಗಗಳಲ್ಲದೆ ಇನ್ನಿತರ ಡಿಜನರೇಟಿವ್ ಡಿಸೀಸಸ್ ಅಂತ ನಾನು ಏನು ಮೆನ್ಷನ್ ಮಾಡಿದ್ರು ಆ ಥರ ರೋಗಗಳನ್ನು ಕೂಡ ತಡೆಗಟ್ಬೋದು. ಸೊ ಇದ್ರ ಮಾರ್ಕೆಟಿಂಗು ಕೂಡ ಸುಲಭ ಮಾಡ್ಬೋದು ಸರ್. ಏನಕ್ಕೆ ಅಂತಂದರೆ ಪ್ರತಿಯೊಂದರಲ್ಲೂ ಈ ಅರ್ಶಿನ ಅಂತ ನಾವು ಹೇಳ್ತೀವಿ. ಸೊ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟಿ ಇರೋದ್ರಿಂದ ಆಯುರ್ವೇದಿಕ್ಕು ಅಥವಾ ಮೆಡಿಸಿನಲ್ಲಿಗೆ ಹೋಗೋಂಥ ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಭಾರತ ದೇಶದಿಂದ 90% ಅಷ್ಟು ಎಕ್ಸ್ಪೋರ್ಟ್ ಆಗ್ತಿದೆ ಸರ್ ಹೊರ ದೇಶಗಳಿಗೆ. ಸೊ ಏನಕ್ಕೆ ಅಂತ ಅಂದರೆ ಇದರಲ್ಲಿರುವಂತಹ ಮೆಡಿಸಿನಲ್ ವ್ಯಾಲ್ಯೂ, ಅದೇ ರೀತಿ ಇದರಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯಿಂದ. ತಮಗೇನಾದ್ರು ಅಂತಿಮವಾಗಿ ಹೇಳೋಕ್ಕಿದೆಯಾ ಡಾಕ್ಟ್ರೆ? ಇದೇನಂತಂದರೆ ನಾವು ಕಳೆದ ಒಂದು ದಶಕಗಳಿಂದ ಅರಿಶಿಣದ ಬೆಳೆ, ಅದರ ಒಂದು ಮೌಲ್ಯವರ್ಧನೆ ನೋಡ್ತಾ ಬಂದಾಗ ಇತ್ತೀಚಿನ ಸಾಕಷ್ಟು ಬೆಳವಣಿಗೆ ಆಗಿದೆ. ಇನ್ನೂ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿನ ರೈತರು ಬಳಸ್ಕೋಬೇಕು, ಅದನ್ನು ಎಕ್ಸ್ಪೋರ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು. ಪ್ರಪಂಚದಲ್ಲಿ ಅರಿಶಿಣ ಎಲ್ಲಿ ಬೆಳೀತಾರೆ? ಜಾಸ್ತಿ ಬೆಳೆದೇ ಭಾರತದಲ್ಲಿ. ಆ ಬೆಳೆದ್ರಲ್ಲಿ 50-60% ನಾವೇ ಕನ್ಸ್ಯೂಮ್ ಮಾಡ್ತಿದ್ದೀವಿ, ನಾವೇ ತಿಂತಾಯಿದ್ದೀವಿ. ಹಾಗಾಗಿ ನಮ್ಮ ಎಕ್ಸ್ಪೋರ್ಟಿಗೆ ನಾವು ಅಷ್ಟು ಒಲವು ತೋರಿಸಿಲ್ಲ. ಇದು ಒಂದು ಸ್ಪೈಸ್ ಆಗಿ ಅಥವಾ ಒಂದು ಔಷಧಿಯ ಗುಣ ಇರೋದ್ರಿಂದ ಆಮೇಲೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಒಳ್ಳೆಯ ಗುಣಮಟ್ಟದ ಅರಿಶಿಣ ನಾವು ಬೆಳೆದ್ರೆ ಪ್ರಪಂಚದಾದ್ಯಂತ ಇದಕ್ಕೆ ಬೇಡಿಕೆ ಇರೋದ್ರಿಂದ ನಮ್ಮ ರೈತರು ಅದ್ರ ಗುಣಮಟ್ಟದ ಬಗ್ಗೆ ಗಮನ ಹರಿಸ್ಬೇಕು. ಗುಣಮಟ್ಟ ಬೆಳೆದು ಗುಣಮಟ್ಟದ ಒಂದು ಪ್ಯಾಕಿಂಗ್ ಇರ್ಬೋದು, ಪ್ರೊಸೆಸಿಂಗ್ ಮಾಡಿ ಮಾರಾಟಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಇದು ಒಳ್ಳೆ ಬೆಳೆಯಾಗಿ ಅವರಿಗೆ ಪರಿಣಮಿಸ್ತದೆ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳೆಗೂ ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು NS ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಿ. ಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಡಾಕ್ಟರ್ ಮೋಹನ್ ಕುಮಾರ್ ಅವರು. ನನ್ನ ಮೊಬೈಲ್ ಸಂಖ್ಯೆ 7760773584. ಇನ್ನೊಮ್ಮೆ 7760773584. ಇನ್ನೂ ಒಂದ್ಸರಿ ಹೇಳಿ ಡಾಕ್ಟ್ರೆ. 7760773584. ತಮ್ಮದು ಡಾಕ್ಟರ್ ದೀಪಾ ಅವರೇ? 807-336-874. ಇನ್ನೊಮ್ಮೆ ಹೇಳಿ. 807-336-874. ಇನ್ನೂ ಒಂದ್ಸರಿ ಹೇಳ್ಬಿಡಿ. 807-336-874. ಒಳ್ಳೆಯದು ಡಾಕ್ಟರ್ ಮೋಹನ್ ಕುಮಾರ್ ಅವರೇ ಹಾಗೂ ಡಾಕ್ಟರ್ ದೀಪಾ ಅವರೇ, ಇದುವರೆಗೂ ಅರಿಶಿಣದ ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್.